ಆಮೆನ್. ಹಾಲೆಲೂಯ, ಹಾಲೆಲೂಯ. ಮಿಡ್ಲು ಸ್ವಲ್ಪ ಎದುರು ಬಂದರೆ ಒಳ್ಳೆ ಇತ್ತಾ ಅಂತ ಒಂದು ಸ್ಟೆಪ್. ಯಾರು ಇಲ್ಲಲ್ಲ, ಬ್ಯಾಗ್ ಇಟ್ಟಿದ್ದಾರೆ ಅಲ್ಲಿ ಹಿಂದೆ. ಇಲ್ಲಿ ಉಂಟಾ? ಒಂದು ಮುಂದೆ ಬನ್ನಿ. ಇದು ಬನ್ನಿ ಬನ್ನಿ ಬನ್ನಿ, ಮುಂದೆ ಬರಬೇಕು ಯಾವಾಗಲೂ ಜೀವನದಲ್ಲಿ. ಮುಂದೆ ಬನ್ನಿ, ಬನ್ನಿ ಬನ್ನಿ, ಮುಂದೆ ಬನ್ನಿ, ಮುಂದೆ ಕೂತ್ಕೊಳ್ಳಿ, ಮುಂದೆ ಬಂದು ಕೂತ್ಕೊಳ್ಳಿ. ಇನ್ನೂ ಹೇಳುವುದಿಲ್ಲ ನಾನು, ನೀವು ಕೇಳಿದ್ದಕ್ಕಾಗಿ ಧನ್ಯವಾದವನ್ನು ನಾನು ಹೇಳ್ತೇನೆ. ನೀವು ವಿಧೇಯರಾದದಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ. ಓಕೆ ಓಕೆ ಓಕೆ. ಇಲ್ಲಿ ಕೀರ್ತನೆಗಾರನು ಬರೀತಾನೆ ನೋಡಿ, ನಿಮ್ಮ ಸ್ಥಳವನ್ನು ಅವ್ರು ತುಂಬಿಬಿಟ್ರ. ಭಾರಿ ಖುಷಿ ಆಯಿತು ಆಂಟಿಗೆ, ಅಯ್ಯಬ್ಬ ಅಂತ ಹೇಳಿದಾಗ. ಓಕೆ, ಕೀರ್ತನೆಗಾರ 149ನೇ ಕೀರ್ತನೆ, 150ನೇ ಕೀರ್ತನೆ ಭಾರಿ ಚಂದದ ಕೀರ್ತನೆ. ಎಲ್ಲ ಕೀರ್ತನೆ ಚಂದವೇ, ಆದರೆ ಆರಾಧನೆ ಮಾಡುವವರಿಗೆ ಅದು ಭಾರಿ ಇನ್ನೂ ಖುಷಿಯಾದ ಚಂದವಾದದ್ದು. ನಾವೆಲ್ಲರೂ ಆರಾಧಕರೇ. ಹಾಲೆಲೂಯ. ಇಲ್ಲಿ ನಿಂತವರು ಮಾತ್ರ ಆರಾಧಕರಲ್ಲ, ನಾವೆಲ್ಲರೂ ಆರಾಧಕರೇ, ಆರಾಧಿಸುವವರೇ ದೇವರನ್ನು. ಹಾಲೆಲೂಯ. ಓಕೆ, ಇಲ್ಲಿ ನೋಡಿ 149ನೇ ಕೀರ್ತನೆಯಲ್ಲಿ, 150ನೇ ಕೀರ್ತನೆಯಲ್ಲಿ ಯಾಹೋವನಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ. ಹಾಲೆಲೂಯ. ಎಲ್ಲಿ? ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ. ನಾವು ಆತನ ಆಲಯದ ಅಂಗಳಕ್ಕೆ ಬಂದಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಆತನ ಆಲಯದಲ್ಲಿ, ಆತನ ಆಲಯದ ಅಂಗಳದಲ್ಲಿ ನಮಗೆ ಪರಿಪೂರ್ಣ ಸಂತೋಷವಿದೆ, ಸಮಾಧಾನವಿದೆ. ಹಾಲೆಲೂಯ. ನಾವು ಯಾವ ಒಂದು ವಿಷಯದಲ್ಲಿ ಬರ್ತೇವೆ ಆರಾಧನೆಯನ್ನು ಮಾಡಿಕೊಂಡು, ಏನೋ ಒಂದು ವಿಚಾರ ನಮ್ಮಲ್ಲಿ ಇರ್ತದೆ, ಸುಮ್ಮನೆ ಬರುವುದಿಲ್ಲ ಆರಾಧನೆಗೆ. ಸುಖ ಕೊಟ್ಟಿದ್ರೆ ನಮ್ಮ ಡೈರೆಕ್ಷನ್ ಎಲ್ಲ ಬೇರೆ ಕಡೆ ಇರ್ತದೆ. ಇವತ್ತು ಎಲ್ಲಿಗೆ ಹೋಗೋದು, ಯಾರಾಯ್ದು ಅಲ್ಲ. ಆರಾಧನೆ ಮಾಡಲಿಕ್ಕೆ ಒಂದು ದೇವರು ಒಂದು ನಿರ್ದಿಷ್ಟ, ನಾನು ಸಂತೋಷ ಪಡ್ತಾನೆ. ದೇವರು ನನ್ನನ್ನು ಒಮ್ಮೆಲೆ ಆಶೀರ್ವಾದ ಮಾಡೋದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ದೇವರು ನನ್ನನ್ನು ಒಮ್ಮೆಲೆ ಆಶೀರ್ವಾದ ಮಾಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾಕೆ ಗೊತ್ತಾ? ನಾನಿಲ್ಲ ಇದ್ರೆ ಆತನ ಸನ್ನಿಧಾನದಲ್ಲಿ ನಾನು ಯಾವಾಗಲೂ ನೆನೆಸ್ಕೊಳ್ತೇನೆ, ನಾನು ಗಲ್ಫಿಗೆ ಹೋದವ, ನನ್ನೊಟ್ಟಿಗಿದ್ದವರೆಲ್ಲ ಒಳ್ಳೆ ಪೊಸಿಷನಲ್ಲಿದ್ದಾರೆ, ಒಳ್ಳೆ ಸ್ಥಿತಿಗತಿಯಲ್ಲಿ ವೆಲ್ ಸೆಟಲ್ಡ್. ಅದನ್ನು ನಾನು ದೇವರಿಗೆ ಒಂದು ಸ್ತೋತ್ರ ಹೇಳ್ತೇನೆ. ದೇವರೇ, ನೀನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ ಆ ಸಮಯದಲ್ಲಿ. ಯಾಕಂದರೆ ನಾನು ದುರಹಂಕಾರಿಯಾಗಿ ಹೋಗುತ್ತಿದ್ದೇನು, ನಿನ್ನ ಸಾನ್ನಿಧ್ಯವನ್ನು ನಾನು ಕಾಣದೆ ಹೋಗುತ್ತಿದ್ದೇನು, ನಿನ್ನ ಬಳಿಗೆ ನಾನು ಬರದೆ ಹೋಗುತ್ತಿದ್ದೇನು. ಕೇವಲ ಹೆಸರಿಗೆ ತಕ್ಕಂತೆ ಮಾತ್ರವೇ ನಾನು ನಿಲ್ಲುತ್ತಿದ್ದೆ ಹೊರತು ನಿನ್ನ ಪ್ರೀತಿ, ನಿನ್ನ ರುಚಿಯನ್ನು ನಾನು ನೋಡಲಾಗ್ತಿರ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ಆರಾಧನೆಗೆ ಬರೋದು ಅದಕ್ಕೆ. ನಾನು ಈಗ ಸಹ ದೇವರ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೋ ದೇವರಿಗೆ ಗೊತ್ತುಂಟು. ನನ್ನನ್ನು ನಿನ್ನನ್ನು ಯಾವ ಇದರಲ್ಲಿ ಇಡಬೇಕು. ಆತನು ಅತಿಯಾಗಿ ಪ್ರೀತಿಸುವಾಗ ನಿನ್ನನ್ನು ಒಂದು ಕೋಲಿಟ್ಟೇ ಇಡ್ತಾನೆ ಸೈಡಲ್ಲಿ. ಹಲ್ಲೆಲೂಯಾ. ನಿನ್ನನ್ನು ಅತಿಯಾಗಿ ಪ್ರೀತಿಸುವಾಗ ನಿನ್ನ ಬದಿಯಲ್ಲಿ ಒಂದು ಕೋಲು ಇಟ್ಟೇ ಇಡ್ತಾನೆ ದೇವರು. ಇಲ್ಲದೆ ಬಿಟ್ಟು ಬಿಡ್ತಿದ್ದ ದೇವರು ಸುಮ್ಮನೆ. ಹೋಗಿ ನಿನ್ನಷ್ಟಾಗಿ ನೀವು ನೋಡ್ಬೋದು ಈ ಥರರನ್ನು. ಕೇಳದಿದ್ದರೆ ನಾವು ಕೋಲನ್ನು ಸೈಡಿಗೆ ಇಟ್ಟು ಬಿಡ್ತಾನೆ, ನಿನ್ನಷ್ಟಕ್ಕೆ ನೀನು ಬದುಕು ಎಂಬುದಾಗಿ. ಆದರೆ ಅವರ ಮೇಲೆ ಕೃಪೆ ಇಡ್ತಾನೆ ದೇವರು. ಕೃಪೆ ಬಿಟ್ಟು ಬಿಡುವುದಿಲ್ಲ. ಒಂದಲ್ಲೊಂದು ದಿವಸ ನನ್ನನ್ನು ತಿಳ್ಕೊಳ್ತಾನೆ ಎಂಬುದಾಗಿ. ಹಾಲೆಲೂಯಾ. ಇಲ್ಲಿ ನಾವು ನೋಡುವ ಆತನ ಶಕ್ತಿ ಪ್ರದರ್ಶನವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಾತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೊಂಬುದುತ್ತಾ ಆತನನ್ನು ಸ್ತುತಿಸಿರಿ. ಇದೇ ನೀವು ವಿಮೋಚನಾ ಕಾಂಡದಲ್ಲಿ ನೋಡೋದಾದರೆ ಇದನ್ನು ಯಾರು ಮಾಡಿದವಳು ಗೊತ್ತುಂಟ? ವಿಮೋಚನಾ ಕಾಂಡ ನೀವು 14ರಲ್ಲಿ ನೋಡೋದಾದರೆ ಮಿರ್ಯಾಮಳು, 15ನೇ ಅಧ್ಯಾಯದಲ್ಲಿ ಮಿರ್ಯಾಮಳ ಯಾರು? ಆರೋನನ ಅಕ್ಕನಾದ ಮಿರ್ಯಾಮಳು. ಆರೋನ ಅಕ್ಕ ಏಂಜಲ್ ಅಲ್ಲ, ಏಂಜಲ್ ಯಾವಾಗ ಬರ್ತಾವಳು ಗೊತ್ತಿಲ್ಲ ಹಾಗೆ. ಆದರೆ ಆರೋನನ ಮಿರ್ಯಾಮಳು ಅಲ್ಲ, ಪ್ರವಾದಿಯಾಗಿದ್ದು
ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡವಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೋಗುತ್ತಿರಲು ಮಿರಿಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು: ಯೆಹೋವನನ್ನು ಗಾಯನ ಮಾಡಿರಿ, ಆತನ ಮಹಾ ಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ಬಿಟ್ಟನು. ಹಲ್ಲೆಲೂಯಾ. ನಮ್ಮ ನಿನ್ನ ಜೀವಿತದಲ್ಲಿ ಸ್ತ್ರೀಯರಿಗೆ ಮಾತ್ರವಲ್ಲ, ಪುರುಷರಿಗೆ ಕೂಡ. ಆದರೆ ಮಿರಿಯಾಮಳ ವಿಷಯ ನೀವು ನೋಡೋದಾದರೆ, ಅವಳು ದೇವರ ಸಹಾಯವನ್ನು ಕಂಡಳು. ಅವಳು ಬೇರೆ ಯಾವುದನ್ನು ನೋಡಲಿಲ್ಲ, ಹಿಂದೆದನ್ನು ನೋಡಲಿಲ್ಲ. ದೇವರ ಜಯಶಾಲಿ. ಅವಳು ದಮ್ಮಡಿಯನ್ನು ಹಿಡಿಯುತ್ತಾ ಅದನ್ನು ಬಾರಿಸುತ್ತಾ ದೇವರಿಗೆ ಜಯಘೋಷ ಮಾಡ್ತಾ ಹೋದಳು. ನಾವೀಗ ಎಂತ ಮಾಡ್ತೇವೆ? ನಮ್ಮ ಟೆನ್ಷನ್ ಹಿಡ್ಕೊಂಡು ಅದನ್ನು ಬಾರಿಸ್ಕೊಂಡು ಹೋಗ್ತೇವೆ. ಆಗ ಅದೇ ಮುಂದೆ ಹೋಗ್ತದೆ. ದೇವರ ಜಯ, ದೇವರು ನಮ್ಮನ್ನು ನಡೆಸಿದಂಥ ಸ್ಥಿತಿಗಳನ್ನು ನೋಡುವುದಾದರೆ, ಅದನ್ನು ನಾವು ಆತನು ಮಾಡಿದ ಉಪಕಾರ, ನಮ್ಮನ್ನು ಕೈ ಬಿಡದಂಥ ಸ್ಥಿತಿಯಲ್ಲಿ ಯಾರು ಕೈ ಬಿಡಬಹುದು? ಆದರೆ ನಿನ್ನ ದೇವರು ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆತನನ್ನು ಆರಾಧಿಸಲಿಕ್ಕೆ ಹೋಗುವನ? ದೇಶದ ಮೂಲೆ ಮೂಲೆಗಳಲ್ಲಿ ಆತನ ನಾಮವು ಮಹಿಮೆಯನ್ನು ಹೊಂದುವಂಥದ್ದಾಗಿದೆ, ಕೇಳಿಸಲ್ಪಡುವಂಥದ್ದಾಗಿದೆ ಅಲ್ಲ. ಎಲ್ಲ ಮೂಲೆ ಮೂಲೆಗಳಲ್ಲಿ ಎಲ್ಲ ಮೊಣಕಲ್ಲುಗಳು ಆತನ ಮುಂದೆ ಅಡ್ಡ ಬೀಳುವವು. ಎಲ್ಲ ಬಾಯಿಗಳು ಆತನ ನಾಮವನ್ನು ಉಚ್ಚರಿಸುವವು, ಕೀರ್ತಿಸುವವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎದ್ದು ನಿಂತು ದೇವರ ಸನ್ನಿಧಾನದಲ್ಲಿ ಆರಾಧಿಸಲಿಕ್ಕೆ ಹೋಗುವ. ಥ್ಯಾಂಕ್ ಯು ಹೋನಿಯಾ. ದುನಿಯಾ ಕಾ ಕೋನೆ ಕೋನೆ ಮೇ ಇದು ಸಂಡೇ ಸ್ಕೂಲ್. ನಂಗೆ ಗೊತ್ತಿಲ್ಲ, ಲವಿನ ಹೇಳಿದ್ದು ಸಂಡೇ ಸ್ಕೂಲಲ್ಲಿ ಕಲಿಸ್ತಿದ್ರಂತೆ. ನನಗೆ ಮೊನ್ನೆ ನಾನು ಕೇಳಿದ್ದು ಅದು ಹೊಯ್ಯ ಮತ್ತೆ ಆಡೋದು. ಓಕೆ. ದುನಿಯಾ ಕಾ ಕೋನೆ ಕೋನೆ ಮೇ दुनिया का कोने कोने में कितना प्यारा यीशु का दुनिया में हालेलुया. ಇದನ್ನು ನಾನು ಹೀಗೆ ಹಾಡಲಿಕ್ಕೆ ಹೋಗ್ತೇನೆ. ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಮತ್ತು ಕೆಲವು ಪ್ಲೇಸ್ದ ಹೆಸರು ತೆಗಿತೇನೆ. ಗಮನವಿಟ್ಟು ಕೇಳಿ ಆಯಿತಾ. ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿಯೂ, ನನ್ನ ಕರ್ನಾಟಕದ ಮೂಲೆ ಮೂಲೆಗಳು ನೀವು ಯಾವಾಗ ಉಚ್ಚರಿಸ್ತೀರೋ ಅಲ್ಲಿ ಕಾರ್ಯ ನೆರವೇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಗಾಡ್. ನಮ್ಮ ಕೈಗಳನ್ನು ತಟ್ಟುತ್ತಾ ಆತನನ್ನು ನಾವು ಆರಾಧಿಸ್ಲಿಕ್ಕೆ ಹೋಗುವ. ಥ್ಯಾಂಕ್ ಯು दुनिया का कोने कोने में गूंज रहा है यीशु का नाम. दुनिया का कोने कोने में गूंज रहा है यीशु का नाम. कितना प्यारा यीशु का नाम दुनिया में. हालेलुया. कितना प्यारा यीशु का नाम दुनिया में. हालेलुया. हो 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 हो. इंडिया का कोने कोने में गूंज रहा है यीशु का नाम. इंडिया का कोने कोने में गूंज रहा है यीशु का नाम. कितना प्यारा यीशु का नाम इंडिया में. हालेलुया. कितना प्यारा यीशु का नाम इंडिया में. हालेलुया. हो 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 हो. कर्नाटक कोने कोने में गूंज रहा है यीशु का नाम. कर्नाटक कोने कोने में गूंज रहा है यीशु का नाम. कितना प्यारा यीशु का नाम कर्नाटक. हालेलुया. कितना प्यारा यीशु का नाम कर्नाटक. हालेलुया. हो हो
हो हो कटपड़ के कोने कोने में गूंज रहा यीशु का नाम निन्ना बाईदा कोने कोने में गूंज रहा यीशु का नाम कितना प्यारा यीशु का नाम कटपड़ में हालेलुया कितना प्यारा यीशु का नाम कटपड़ में हालेलुया हो 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 नायक तोड़ में कोने में गूंज रहा यीशु का नाम नायक तोड़ कोने कोने में गूंज रहा यीशु का नाम कितना प्यारा यीशु का नाम नायक तोड़ में हालेलुया कितना प्यारा यीशु का नाम नायक तोड़ में हालेलुया हो 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 मणिपुर का कोने कोने में गूंज रहा यीशु का नाम मणिपुर का कोने कोने में गूंज रहा यीशु का नाम कितना प्यारा यीशु का नाम मणिपुर में हालेलुया कितना प्यारा यीशु का नाम मणिपुर में हालेलुया हो 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 सुबह का कोने कोने में गूंज रहा यीशु का नाम हो 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 गूंज रहा यीशु का नाम कितना प्यारा यीशु का नाम सुबह नगर में हालेलुया कितना प्यारा यीशु का नाम सुबह नगर में हालेलुया शंकरपुर का कोने कोने में गूंज रहा यीशु का नाम शंकरपुर का में गूंज रहा यीशु का नाम कितना प्यारा यीशु का नाम शंकरपुर में हालेलुया कितना प्यारा यीशु का नाम शंकरपुर में हालेलुया ಕೊನೆದಾಗಿ ಉಡುಪಿ ಆಯ್ತಾ उडुपी के कोने कोने में गूंज रहा यीशु का नाम उडुपी के कोने कोने में ಎಲ್ಲ ಪ್ರಾಂತ್ಯಗಳಲ್ಲಿ गूंज रहा यीशु का नाम कितना प्यारा यीशु का नाम उडुपी में हालेलुया कितना प्यारा यीशु का नाम उडुपी में हालेलुया हो 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 ಹಾಲೆಲೂಯಾ ನಮ್ಮ ದೇವರಿಗೆ ಒಂದು ದೊಡ್ಡ ಚಪ್ಪಳೆ ಅಂತ ಆಗ್ತವ ಯಾಕೆ ಗೊತ್ತುಂಟಾ ನೀವು ಯಾವ ಪ್ರಾಂತ್ಯದಲ್ಲಿ ಇದ್ದು ಪ್ರಾರ್ಥಿಸ್ತೀರೋ ಅಲ್ಲಿ ಕ್ರಿಸ್ತನ ನಾಮ ಪ್ರಕಟವಾಗ್ತದೆ ಹಾಲೆಲೂಯಾ ನೀನು ಹೃದಯಪೂರ್ವಕವಾಗಿ ಅದಕ್ಕೆ ನಾನು ಒಂದೊಂದು ಹೆಸರಂತ ಹೇಳ್ತೇವೆ ಹಾಲೆಲೂಯಾ ನೀವು ಎಲ್ಲಿ ವಾಸಿಸ್ತೀರೋ ಅಲ್ಲಿ ಕ್ರಿಸ್ತನ ನಾಮವು ಪ್ರಕಟವಾಗ್ತದೆ ಹಾಲೆಲೂಯಾ ಹಾಲೆಲೂಯಾ ಸಂತೋಷ ಇಲ್ವಾ ದೇವರಿಗೊಂದು ದೊಡ್ಡ ಚಪ್ಪಳೆ ಅಂತ ಅಟ್ಟುವ ಹಾಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ యేసయ్య ಹಲ್ಲೆಲೂಯಾ ಸ್ತೋತ್ರ యేసయ్య ಹಲ್ಲೆಲೂಯಾ ಸ್ತೋತ್ರ యేసయ్య ಹಲ್ಲೆಲೂಯಾ ಸ್ತೋತ್ರ యేసయ్య యేసయ్య ನೀನೇ ನನ್ನ ರಕ್ಷಕನು యేసయ్య ನೀನೇ ನನ್ನ ಸೃಷ್ಟಿಕರ್ತನು ಕೈಗಳೆತ್ತಿ ಆರಾಧಿಸುವೆ ಓ యేసయ్ಯ ಹೆಸರೆತ್ತಿ ಆರಾಧಿಸುವೆ ಕೈಗಳೆತ್ತಿ ಆರಾಧಿಸುವೆ ಓ యేసయ్ಯ ಹೆಸರೆತ್ತಿ ಆರಾಧಿಸುವೆ we worship you we praise you and worship you almighty god we praise you and worship you we praise you and worship you almighty god we praise you and worship you
ಹಲ್ಲೆಲೂಯ ಸ್ತೋತ್ರ యేసయ్య ಹಲ್ಲೆಲೂಯ ಸ್ತೋತ್ರ యేసయ్య ಹಲ್ಲೆಲೂಯ ಸ್ತೋತ್ರ యేసయ్య ಹಲ್ಲೆಲೂಯ ಸ್ತೋತ್ರ యేసయ్య ಪರಿಶುದ್ಧ ತಂದೆನಿ ಪ್ರೇಮ ಸ್ವರೂಪಿಣಿ ಸರ್ವಾಧಿಕಾರಿಣಿ ಓ యేసయ్య ಪರಿಶುದ್ಧ ತಂದೆನಿ ಪ್ರೇಮ ಸ್ವರೂಪಿಣಿ ಸರ್ವಾಧಿಕಾರಿಣಿ ಓ యేసయ్య ಕರುಣಿಸಿ ಕಾಪಾಡಿದೆ ಓ యేసయ్య ಕರುಣಿಸಿ ಕಾಪಾಡಿದೆ ಗ್ಲೋರಿ 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 ಕರುಣಿಸಿ ಕಾಪಾಡಿದೆ ಓ యేసయ్య ಕರುಣಿಸಿ ಕಾಪಾಡಿದೆ. We praise you and worship you, Almighty God. We praise you and worship you. Glory, glory, glory. Praise you and worship you, Almighty God. We praise you and worship you. ಪರಿಶುದ್ಧ ತಂದೆನಿ ಪ್ರೇಮ ಸ್ವರೂಪಿಣಿ ಸೇವಾಧಿಕಾರಿ ಓ యేసయ్య ಪರಿಶುದ್ಧ ತಂದೆನಿ ಪ್ರೇಮ ಸ್ವರೂಪಿಣಿ ಸರ್ವಾಧಿಕಾರಿಣಿ ಓ యేసయ్య ಕರುಣಿಸಿ ಕಾಪಾಡಿದೆ ಓ యేసయ్య ಕರುಣಿಸಿ ಕಾಪಾಡಿದೆ ಗ್ಲೋರಿ ಗ್ಲೋರಿ ಕರುಣಿಸಿ ಕಾಪಾಡಿದೆ ಓ యేసయ్య ಕರುಣಿಸಿ ಕಾಪಾಡಿದೆ. Praise you and worship you, glory glory. Praise you and worship you, Almighty God. We praise you and worship you. ಸ್ತುತಿಗೆ ಪಾತ್ರನೆ ಸ್ತೋತ್ರಕ್ಕೆ ಅರ್ಹನೆ ನಿನ್ನನ್ನೇ ಹೊಗಳುವೆ ಓ యేసయ్య ಸ್ತುತಿಗೆ ಪಾತ್ರನೆ ಸ್ತೋತ್ರಕ್ಕೆ ಅರ್ಹನೆ ನಿನ್ನನ್ನೇ ಹೊಗಳುವೆ ಓ యేసయ్య ಕೃಪೆಯಿಂದ ನಡೆಸಿರುವೆ ಓ యేసయ్య ಕೃಪೆಯಿಂದ ನಡೆಸಿರುವೆ ಆತನ ಕೃಪೆಯಿಂದ ನಡೆಸಿರುವೆ ಓ యేసయ్య ಕೃಪೆಯಿಂದ ನಡೆಸಿರುವೆ. We praise you and worship you, Almighty God. We praise you and worship you. Hallelujah. Praise you and worship you, Almighty God. We praise you and worship you. ಹೌದು ರಾಜನೇ. We praise you and worship you, Almighty God. We praise you and worship you. ನೀನೊಬ್ಬನೇ ಸ್ತುತಿಗೆ ಯೋಗ್ಯನಾದ ದೇವರು, ಕರ್ತನೆ ಮಾನಕ್ಕೆ ಪಾತ್ರನಾದ ದೇವರು ನೀನಾಗಿದ್ದಿ ಸ್ವಾಮಿ. ಆರಾಧನೆಗೆ ಅರ್ಹನಾದ ದೇವರು ನೀನಾಗಿದ್ದಿ ಕರ್ತನೆ. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಓ ಗಾಡ್. ಓ ಗ್ಲೋರಿ ಓ ಗಾಡ್. ಪರಿಶುದ್ಧನೆ ತಂದೆ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನು ಮಾಡಿದ ಉಪಕಾರಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ತುತಿಗೆ ಯೋಗ್ಯನೇ ಮಾನಕ್ಕೆ ಪಾತ್ರನೇ ಆರಾಧನೆಗೆ ಅರ್ಹನೇ. ಸ್ತುತಿಗೆ ಯೋಗ್ಯನೇ ಮಾನಕ್ಕೆ ಪಾತ್ರನೇ ಆರಾಧನೆಗೆ ಅರ್ಹನೇ. ಆರಾಧನೆ 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 ಆರಾಧನೆ. ಓಹೋ ನಮ್ಮ ಸ್ವರಗಳನ್ನೆತ್ತುತ್ತ ಓ ಆತನ ಪರಲೋಕದ ಕೈಗಳನ್ನೆತ್ತುತ್ತ ಓ ಆರಾಧನೆ ಆರಾಧನೆ ಆರಾಧನೆ. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ ಪಾದ ಕೆಳಗೆ ಆರಾಧಿಸುವರು. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ ಪಾದ ಕೆಳಗೆ ಆರಾಧಿಸುವರು. ಶುದ್ಧನು ಪರಿಶುದ್ಧನೆಂದು ನಿನಗೆ ಹಾಡುವರು. ಶುದ್ಧನು ಪರಿಶುದ್ಧನೆಂದು ನಿನಗೆ ಹಾಡುವರು. ಆರಾಧನೆ ಆರಾಧನೆ ಆರಾಧನೆ. ಯಥಾರ್ಥ ಹೃದಯವುಳ್ಳವರಾಗಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸುತ್ತ ನಮ್ಮ ಕೈಗಳನ್ನೆತ್ತುತ್ತ ಆತನಿಗೆ ಆರಾಧನೆ ಸಲ್ಲಿಸುವ. ಆರಾಧನೆ 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 ಆರಾಧನೆ. ಭೂನಿವಾಸಿಗಳು ಅಡ್ಡ ಬೀಳುವರು, ನಿನ್ನನ್ನೇ ಪ್ರಭುವೆಂದು ಅರಿಕೆ ಮಾಡುವರು. ಭೂನಿವಾಸಿಗಳು
ವಿಶ್ವಾಸಿಗಳು ಅಡ್ಡ ಬೀಳುವರು, ನಿನ್ನನ್ನೇ ಪ್ರಭುವೆಂದು ಅರಿಕೆ ಮಾಡುವರು. ಸರ್ವ ಜನರು ಸರ್ವ ಕುಲಗಳು ನಿನ್ನನ್ನು ಆರಾಧಿಸುವರು. Glory, ಸರ್ವ ಕುಲಗಳು ಸರ್ವ ಕುಲಗಳು ನಿನ್ನನ್ನು ಆರಾಧಿಸುವರು. ಆರಾಧನೆ 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 ಆರಾಧನೆ. Holy God, ಆರಾಧನೆ. We worship you, Holy God. ಓ ಮಹಿಮೆಯ ದೇವರೇ, ನಿನಗೆ ಸ್ತೋತ್ರ. ಆರಾಧನೆ ಆರಾಧನೆ. ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಎರಸುವೆನು. ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಅರ್ಪಿಸುವೆನು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ನಿನಗಾಗಿ ನಾನು ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಇನ್ನೊಂದು ವರ್ತಿ ಹೇಳು ನಾವು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ನಿನ್ನನ್ನು ಜೀವಿಸುವೆನು. Thank you, Holy God. Yes, Lord. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ಆರಾಧನೆ 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 ಆರಾಧನೆ. We worship you. ಹೌದು ರಾಜನ. Glory, hallelujah. ಆರಾಧನೆ 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 ಆರಾಧನೆ. Yes, Lord. ಆರಾಧನೆ 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 ಆರಾಧನೆ. Thank you, Holy God. ಪರಿಶುದ್ಧನಾದ ತಂದೆ, ಆರಾಧನೆ ಆರಾಧನೆ ಆರಾಧನೆ. ಆರಾಧನೆ ಹೌದು ಸ್ವಾಮಿ, ನಿನ್ನ ಆರಾಧನೆ ನಾನು ಮಾಡಬೇಕು ಸ್ವಾಮಿ. ನಿನ್ನನ್ನು ಆರಾಧಿಸುತ್ತ ಕರ್ತನೇ, ನಮ್ಮ ಹೃದಯದಲ್ಲಿ ನಿನ್ನನ್ನು ನಾವು ಆರಾಧಿಸಬೇಕು ಸ್ವಾಮಿ. ಯಥಾರ್ಥ ಹೃದಯವುಳ್ಳವರಾಗಿ ಆರಾಧಿಸಬೇಕು. Holy God, thank you. Yes, thank you, Holy God, Holy God. Thank you, Holy God. तेरी स्तुति मैं करूं, आराधना करूं दिल से दिल से. तेरी स्तुति मैं करूं, आराधना करूं दिल से दिल से. मेरी सांसों में तेरा नाम रहे, मेरी सांसों में तेरा नाम रहे. हे प्रभु तू ही तू. तेरी स्तुति मैं करूं, आराधना करूं दिल से दिल से. तेरी स्तुति मैं करूं, आराधना करूं दिल से दिल से. जहाँ मेरी
नजर जाए वहां तेरी स्तुति हो, जहां मेरी नजर जाए वहां तेरी स्तुति हो। सारी दुनिया का रखवाला तू, सारी दुनिया का रखवाला तू, हे यीशु तू ही तू। तेरी स्तुति मैं करूं, आराधना करूं दिल से, दिल से। तेरी स्तुति मैं करूं, आराधना करूं दिल से, दिल से। खुशी और गम साथ हो तेरा, प्रारंभ और अंत में नाम हो तेरा। खुशी और गम में साथ हो तेरा, प्रारंभ और अंत में नाम हो तेरा। मेरे जीवन का सहारा तू, मेरे जीवन का सहारा तू, हे प्रभु तू ही तू। तेरी स्तुति मैं करूं। थैंक यू होली गॉड, यस लॉर्ड। से दिल से तेरी स्तुति मैं करूं, आराधना करूं दिल से, दिल से। तेरी स्तुति मैं करूं, तेरी स्तुति मैं करूं, आराधना करूं दिल से, दिल से। तेरी स्तुति मैं करूं, आराधना करूं दिल से, दिल से। तेरी स्तुति मैं करूं, आराधना करूं दिल से, दिल से। तेरी स्तुति मैं करूं, आराधना करूं दिल से, दिल से। तेरी स्तुति मैं करूं, आराधना करूं दिल से, दिल से। इगो मनुष्ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವೆ ವಾಸಿಸಲು ಬಯಸುವ ದೇವನೇ. ಈಗೋ ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವೆ ವಾಸಿಸಲು ಬಯಸುವ ದೇವನೇ. ನೀನೇ ಸಿಂಹಾಸನಾಸೀನನು, ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಆನಂದ
ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ. ನೀನೇ ಸಿಂಹಾಸನಾಸೀನನು, ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ. ನಮ್ಮ ಮಧ್ಯದಿ ಸಂಚರಿಸು, ನಮ್ಮೊಂದಿಗೆ ನಿವಾಸ ಮಾಡು. ಆಮೆನ್. ನಮ್ಮೊಂದಿಗೆ ಸಂಚರಿಸು, ನಮ್ಮೊಂದಿಗೆ ವಾಸ ಮಾಡು. ನಮ್ಮೊಂದಿಗೆ ವಾಸ ಮಾಡು. Glory to God. Oh, glory to God, Jesus, we worship you, holy God. ನೀನೊಬ್ಬನೇ ಸ್ವಾಮಿ. ಕರ್ತನೇ ಆ ಸಿಂಹಾಸನಾಸೀನನಾಗಿದ್ದುಕೊಂಡು ಕರ್ತನೆ ಪರಲೋಕದಿಂದ ನಮ್ಮನ್ನು ನೋಡುತ್ತಾ, ಅಪ್ಪ ನಮ್ಮನ್ನು ಕಾಯುತ್ತಾ, ನಮ್ಮನ್ನು ನಡೆಸುತ್ತಾ ಬಂದಂತ ದೇವರು ನೀನು ಸ್ವಾಮಿ. ಓ, ನಮ್ಮ ಜೀವಿತವು ಕರ್ತನೆ ಸ್ವಾಮಿ ಹೀಗೆ ಇರಬೇಕೆಂಬುದಾಗಿ ನೀನು ನಮ್ಮನ್ನು ರೂಪಿಸಿ ನಮ್ಮನ್ನು ಇಲ್ಲಿ ನೆಡುವಂತೆ ನೀನು ಮಾಡಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು. ಮನುಷ್ಯರ ಮಧ್ಯದಿ ಅಮ್ಮ ವಾಸ ಮಾಡುವವನೇ, ನಮ್ಮ ನಡುವೆ ವಾಸಿಸಲು ಬಯಸುವ ದೇವನೇ. ನೀನೇ ಸಿಂಹಾಸನಾಸೀನನು, ನನ್ನ ನಿನ್ನನ್ನೇ ಸ್ತುತಿಸುತ್ತೇವೆ ಸ್ವಾಮಿ. Holy God, ಶುದ್ಧ ಅಲಂಕಾರದೊಡನೆ we worship you. Thank you ಯೇಸುವೇ. ನೀನೇ ಸಿಂಹಾಸನಾಸೀನನು. Thank you Holy God. ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ. Hallelujah, Holy God. I worship you, Holy God. Hallelujah, oh Jesus, we worship you, Holy God. Hallelujah, hallelujah, hallelujah. O Tanne ಪವಿತ್ರಾತ್ಮನೇ ಯೇಸುವೇ ನಿಮಗೆ hallelujah. We worship you, holy, holy. Hallelujah. We worship you, holy. Hallelujah. Thank you, Holy Spirit. Yes, Master. Hallelujah. ಓ ನಿನ್ನನ್ನೇ ಸ್ತುತಿಸ್ತೇವೆ ಸ್ವಾಮಿ. ಓ ನಿನ್ನ ನಾಮವನ್ನೇ ಘನಪಡಿಸ್ತೇವೆ ಸ್ವಾಮಿ. ಯಾಕಂದ್ರೆ ದೇವರೇ, ಗಣನೆಗೆ ಬಾರದಂತ ನಮ್ಮನ್ನ ಗಣನೆಗೆ ತಂದುಕೊಂಡ ದೇವರು ನೀನು ಸ್ವಾಮಿ. ಯಾವುದಕ್ಕೂ ಬೇಡವಾದವರನ್ನ ಕರ್ತನೆ ನಿನ್ನ ಮಗನ ರಕ್ತದ ಮೂಲಕ
ಸಂಪಾದಿಸಿಕೊಂಡಿದ್ದೆ ದೇವರೇ, ನಮ್ಮನ್ನು ಆರಿಸಿಕೊಂಡಿದ್ದೆ. ನಿನ್ನ ನಾಮ ಮಹಿಮೆಗೋಸ್ಕರ ದೇವರೇ ನಮ್ಮನ್ನೆಲ್ಲರನ್ನ ನೀನು ನಿಲ್ಲಿಸಿದ್ದಿ ದೇವರೇ. ನಾವು ಅನಾಥರಲ್ಲ, ದೇಸೆಗೆಟ್ಟವರಲ್ಲ. ನಮ್ಮೊಂದಿಗೆ ಯಾವಾಗಲೂ ನೀನಿರುವ ಆತನಾಗಿದ್ದೆ. ನೀನಿರುವುದಕ್ಕಾಗಿ ನಿನ್ನನ್ನು ನಾವು ಕೊಂಡಾಡುತ್ತೇವೆ. ನಿನ್ನ ಆತ್ಮನ ಸಹಾಯಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮನ್ನು ನಿನ್ನ ಆಲಯವನ್ನಾಗಿ ಮಾಡಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ರಾಯಭಾರಿಗಳನ್ನಾಗಿ ಮಾಡಿ ಇಟ್ಟಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಅಧಿಕಾರ, ಬಲ, ಸಾಮರ್ಥ್ಯವನ್ನ ಅನುಗ್ರಹಿಸಿರುವುದಕ್ಕಾಗಿ ನಿನ್ನ ಕೊಂಡಾಡ್ತೇವೆ. ಅಪ್ಪ, ನಿನ್ನ ಪ್ರೀತಿಯನ್ನು ಏನೆಂದು ಹೊಗಳಲಿ ಸ್ವಾಮಿ, ನಿನ್ನ ಪ್ರೀತಿಯನ್ನು ಹೇಗೆಂದು ಹೊಗಳಲಿ ರಾಜ. ನೀನು ಒಳ್ಳೆಯವನು, ನೀನು ಒಳ್ಳೆಯವನು, ನೀನು ಒಳ್ಳೆಯವನು, ನೀನು ಒಳ್ಳೆಯವನು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹೋ ಗ್ಲೋರಿ, ಗ್ಲೋರಿ. ಸ್ತುತಿಸುವೆ ನಾನು. ಥ್ಯಾಂಕ್ ಯು ಲಾರ್ಡ್. We praise, we praise, we praise, we praise you, Jesus. Hallelujah. ಎಲ್ಲ ಬಾಯಿಗಳು ಓಪನ್ ಮಾಡೋಣ. ಇದು ಅಮೂಲ್ಯವಾದ ಸಮಯ. ಕರ್ತನನ್ನ ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತ ಒಂದು ಸಮಯ. ವಾವ್, ರೈಟ್ ಟೈಮ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಫ್ರೀ ಆಗಿ ವರ್ಷಿಪ್ ಮಾಡೋಣ. ನಮಗೇನು ಬಂಧನವಿಲ್ಲ. ದೇವರ ವಾಕ್ಯವನ್ನು ತಡೆಯುವುದಕ್ಕೆ ಯಾವುದಕ್ಕೂ ಸಾಧ್ಯವಿಲ್ಲ. ಲಖೋರ ಮಹಾಸೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಗಿಸುವೆ ನಾನು ನಿನ್ನನ್ನೇ. ಹಲ್ಲೆಲೂಯಾ ಲಾರ್ಡ್. ಸ್ತುತಿಸುವೆ ನಾನು, ಗ್ಲೋರಿ. ಭಜಿಸುವೆ ನಾನು. ಎಸ್ ಎಸ್, ನಮ್ಮೊಂದಿಗೆ ಸಭೆ ಎಲ್ಲರ ಸ್ವರ ಕೇಳಲ್ಪಡಲಿ. ಕಮ್ ಆನ್, ಹಲ್ಲೆಲೂಯಾ. ಎಸ್, ಇನ್ನು ಜೋರಾಗಿ ನಿಮ್ಮ ಸ್ವರ ಕೇಳಿಸಲ್ಪಡಲಿ. ಗ್ಲೋರಿ, 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 ಗ್ಲೋರಿ. ಹಲ್ಲೆಲೂಯಾ, hallelujah, 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 hallelujah. ಮಹಿಮೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಸಭೆ 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 ಒಟ್ಟಾಗಿ ನೀಗೆ ಯೋಗ್ಯನು. ನೀ ಮಾತ್ರ ಯೋಗ್ಯನು ನನ್ನೇಸುವೆ. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು. ನೀ ಮಾತ್ರ ಯೋಗ್ಯನು ನನ್ನೇಸುವೆ. ಮಹಿಮೆಗೆ ಯೋಗ್ಯನು. Come on church, everyone. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಗಿಸುವೆ ನಾನು ನಿನ್ನನ್ನೇ ಯೇಸುವೆ. ಸ್ತುತಿಸುವೆ ನಾನು, ಓ ರಾಜನೇ, ಓ ಒಡೆಯನೇ, ನಿನ್ನನ್ನೇ. ಹಲ್ಲೆಲೂಯಾ. ಗ್ಲೋರಿ, ಗ್ಲೋರಿ, glory. You're almighty. You are King of King. You are Lord of Lord. Oh Jesus, Jesus. Hallelujah. ಎಲ್ಲ ಬಾಯಿಗಳು ಕರ್ತನನ್ನು ಕೊಂಡಾಡಲಿ ಪ್ರಿಯರೇ. ಎಲ್ಲ ಸ್ವರಗಳು ಪರಲೋಕಕ್ಕೆ ಕೇಳಿಸಲ್ಪಡಲಿ. ಹಲ್ಲೆಲೂಯಾ. ಕೈಗಳನ್ನು ಎತ್ತುತ್ತೇವೆ. ಯಜ್ಞದ ಕುರಿಯೇ, ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ನನ್ನೇಸುವೆ. ಯಜ್ಞದ ಕುರಿಯ, ಕೈಗಳನ್ನು ಎತ್ತುತ್ತಾ ಹೇಳೋಣ. ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ನನ್ನೇಸುವೆ. ಇನ್ನೊಂದು ಯಾವ ಬರ್ತೇವೆ? ಯಜ್ಞದ ಕುರಿಯೇ, ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ,
ನೀನೊಬ್ಬನೇ ಯೋಗ್ಯನು ನನ್ನೇಸುವೆ ಯಜ್ಞದ ಕುರಿಯೇ ಪಾಪ ಪರಿಹಾರಕನೇ ನೀನೊಬ್ಬನೇ ಯೋಗ್ಯನು ನನ್ನೇಸುವೆ ಸ್ತುತಿಸುವೆ ಆಮೆನ್ ಭಜಿಸುವೆ ಇನ್ನು ಜೋರಾಗಿ ಸಭೆಯ ಸ್ವರ ಕೇಳಿಸಲಿ ಆಮೆನ್ ಸೈತಾನ ರಾಜ್ಯವು ನಮ್ಮ ಸ್ವರ ಕೇಳುವಾಗ ನಡುಗುತ್ತದೆ ಥ್ಯಾಂಕ್ ಯು ಲಾರ್ಡ್ ನಾನು ನಿನ್ನನ್ನೇ ಹಲ್ಲೆಲೂಯಾ 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 ಗ್ಲೋರಿ ಗ್ಲೋರಿ ಹಲ್ಲೆಲೂಯಾ ಹೋಲಿ ಹೋಲಿ ಹಲ್ಲೆಲೂಯಾ ಆಮೆನ್ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಯೂದಾ ಕುಲ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಯೂದಾ ಕುಲ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಇನ್ನೊಮ್ಮೆ ಹೇಳೋಣ ಯೂದಾ ಕುಲ ಸಿಂಹವೇ ಯೂದಾ ಕುಲ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಯೂದಾ ಕುಲ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಕೊನೆದಾಗೆಲ್ಲರೂ ಒಟ್ಟಾಗಿ ನಾನು ಸ್ತುತಿಸುವೆ ಸ್ತುತಿಸುವೆ ಎಸ್ 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 ಆಮೆನ್ ಆಮೆನ್ Yes, Holy God, ಸ್ತುತಿಸುವೆ ನಾನು Yes, mighty God Yes, Father Yes, Dada Ho, ho, ho Yes, 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 hallelujah Glory, glory Amen Hallelujah, hallelujah, holy, 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 almighty, almighty. ಕೊನೆದಾಗಲ್ಲ hallelujah, hallelujah. ಆ ಸಮಯದಲ್ಲಿ ತುತ್ತೂರಿ ಊದಲ್ಪಡೋದು. Come on, riba sakebo, helamo, shaba. Loro, lera baba la sakabaluya. Come on church, come on church, come on church. Jesus name above all name. ಸ್ವರ್ಗ ಮರ್ತ್ಯ ಪಾತಾಳದವರು ಅಡ್ಡ ಬಿದ್ದು ಒಡೆಯನೆಂದು ಪ್ರತಿಜ್ಞೆ ಮಾಡುವ ನಾಮ ಎಲ್ಲ ಮೊಣಕಾಲುಗಳು ಬಾಗುವಂತ ನಾಮ ಯೇಸು 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 Hallelujah, 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 hallelujah. ಆರಾಧನೆಗೆ ನಾಯಕನೇ ನಿನ್ನನ್ನೇ ಆರಾಧಿಸುವೆ ಅಭಿಷೇಕವ ಮಾಡುವವನೇ ನಿನ್ನನ್ನೇ ಆರಾಧಿಸುವೆ ಆರಾಧನೆಗೆ ನಾಯಕನೇ ನಿನ್ನನ್ನೇ ಆರಾಧಿಸುವೆ ಅಭಿಷೇಕವ ಮಾಡುವವನೇ
ನಿನ್ನನ್ನೇ ಆರಾಧಿಸುವೆ. Hallelujah. Come on, come on, come on, everyone. ಆತನ ನಾಮವನ್ನು ಉನ್ನತಿಗೆ ಏರಿಸೋಣ. ಆತನ ನಾಮ ಒಂದೇ ಉನ್ನತಿಗೆ ಯೋಗ್ಯವಾದ ನಾಮ. ಓ ಜೀಸಸ್, ಯಸ್ ಯಸ್ ಹೋಲಿ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಘನತೆ, ಎಲ್ಲ ಮಾನ ಮಹಿಮೆಗೆ ಯೋಗ್ಯನು ನೀನೊಬ್ಬನೇ ಸ್ವಾಮಿ. ನಿನ್ನ ನಾಮ ಉನ್ನತಿಗೆ ಬರಬೇಕು. ನಿನ್ನ ರಾಜ್ಯ ಎಲ್ಲ ಕಡೆ ಕಟ್ಟಲ್ಪಡಬೇಕು. ಅಂಧಕಾರ ಅಳಿಯಲ್ಪಡಬೇಕು, ಬೆಳಕು ಹೊಳೆಯಲ್ಪಡಬೇಕು. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಬೇಕು. ಲಾರ್ಡ್, ಇನ್ನು ಎಲ್ಲೆಲ್ಲಿ ನಿನ್ನ ಚಿತ್ತ ನೆರವೇರಬೇಕಾಗಿದೆಯೋ, ಯಾವ ಜೀವಿತದಲ್ಲಿ ನಿನ್ನ ಬೆಳಕು ಹೊಳೆಯಬೇಕಾಗಿದೆಯೋ ಅದು ಆಗಬೇಕು. ಅಷ್ಟು ಮಾತ್ರವಲ್ಲ, ಅದರ ಮಧ್ಯದಲ್ಲಿ ಸಭೆ ದಿನದಿಂದ ದಿನಕ್ಕೆ ದೇವರೇ ನಿನ್ನ ಸಾರೂಪ್ಯದಲ್ಲಿ, ನಿನ್ನ ಜ್ಞಾನದಲ್ಲಿ, ನಿನ್ನ ಬಲದಲ್ಲಿ, ನಿನ್ನ ಆಶೀರ್ವಾದದಲ್ಲಿ ಹೆಚ್ಚಬೇಕು. ಅದಕ್ಕಾಗಿ ಇವತ್ತು ನಮ್ಮ ಕೂಡ ಮಾತನಾಡು ರಾಜ. ನಮ್ಮ ಮಧ್ಯೆ ಕಳಿಸಲ್ಪಟ್ಟಿರುವಂಥ ಎಲ್ಲ ಅಭಿಷಿಕ್ತರಿಗೋಸ್ಕರ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮದಲ್ಲಿ ಬಂದಿರುವಂಥ ದೇವರ ಸೇವಕರಾದಂಥ ಪ್ರಶಾಂತ್ ಜತನರವರಿಗಾಗಿ ಸ್ತೋತ್ರ, ಪಾಸ್ಟರ್ ಪ್ರಕಾಶ್ ಫ್ರಮ್ ಮುಂಬೈ ಇವರಿಗೋಸ್ಕರ ಕೂಡ ಸ್ತೋತ್ರ ಸಲ್ಲಿಸ್ತೇನೆ. ಇನ್ನಿಲ್ಲಿರುವಂಥ ಎಲ್ಲ ದೇವ ಸೇವಕರುಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ, ದೇವ ಜನರಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಓ ದೇವರೇ, ಇದೆಲ್ಲ ನಮ್ಮ ಜೀವಿತದಲ್ಲಿ ನಿನ್ನಿಂದ ಒದಗಿದಂಥ ಭಾಗ್ಯ. ನಾವೆಲ್ಲರೂ ಏಕ ಮನಸ್ಸಿನಲ್ಲಿ ಸೇರಿ ಬಂದು ನಿನ್ನನ್ನು ಕೊಂಡಾಡುವಂಥ, ನಿನ್ನನ್ನು ಪ್ರಾರ್ಥಿಸುವಂಥ ಮತ್ತು ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನಿಸಿ ನಿನ್ನ ಮಹಿಮೆಯನ್ನು ಅನುಭವಿಸುವಂಥ ಮತ್ತು ನಿನ್ನ ಮಹಿಮೆಯನ್ನು ಕಾಣುವಂಥ ಒಂದು ಕೃಪೆ ಕ್ರಿಸ್ತ ಯೇಸುವಿನಲ್ಲಿ ನೀನು ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ವಾವ್, ನೀನು ಒಳ್ಳೆಯವನು ಸ್ವಾಮಿ, ಒಳ್ಳೆಯವನು ದೇವರೇ. ಈ ಸಮಯ ಸದಾವಕಾಶ ನಮ್ಮೆಲ್ಲರ ಜೀವಿತದಲ್ಲಿ ಕೊಟ್ಟದಕ್ಕಾಗಿ ಸ್ತೋತ್ರ. ಸಭೆಯಾಗಿ ಕೂಡಿ ಬರುವಂತೆ ದೇವರೇ ನಮ್ಮನ್ನು ಸೇರಿಸಿದಕ್ಕಾಗಿ ಸ್ತೋತ್ರ. ಎಲ್ಲರಲ್ಲಿ ನೀನು ಸಿದ್ಧಿಗೆ ಬರುವ ದೇವರು. ಈಗ ನಿನ್ನ ಅಭಿಷಿಕ್ತರು ನಮ್ಮ ಮಧ್ಯೆ ಉಪಯೋಗಿಸು. ಪ್ರಶಾಂತನವರನ್ನು ಕೇಳಿಕೊಂಡಾಗ ಅವರು ಬಂದಿದ್ದಾರೆ ದೇವರೇ. ಸ್ವಾಮಿ ಸ್ವಾಮಿ, ಅವರ ಮೂಲಕ ನೀನು ಹೇಗೆ ಚಲಿಸಬೇಕೆಂಬುದಾಗಿ ಇಷ್ಟಪಟ್ಟಿದ್ಯೋ, ಏನು ಮಾತಾಡಬೇಕೆಂಬುದಾಗಿ ಇಷ್ಟಪಟ್ಟಿದ್ಯೋ ದೇವರೇ ಉಪಯೋಗಿಸು. ಕರ್ತನೆ ನಿನ್ನ ಆತನಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ, ಯೇಸು ನಾಮದಲ್ಲಿ ಬೇಡಿದೆ ಅಂತಂದೆ. ಆಮೇನ್, ಆಮೇನ್. ದಟ್ ಕೂತ್ಕೊಳ್ಳೋಣ. ಭಾಳ ಅಮೂಲ್ಯವಾದಂಥ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಒಂದು ಸಮಯ. ನಮ್ಮವರೇ ಮತ್ತು ನನ್ನ ಸಹೋದರರು, ನಮ್ಮ ಬಹಳ ಚಿರಪರಿಚಿತರು, ಅಷ್ಟು ಮಾತ್ರ ನನ್ನ ಆತ್ಮೀಯರು, ಚಡ್ಡಿ ದೋಸ್ತ್, ಒಟ್ಟಿಗೆ ನಾವು ಬೆಳೆದವರು. ಹಲ್ಲೆಲೂಯಾ. ಸೇವೆಯಲ್ಲಿ ಕೂಡ ಒಟ್ಟಿಗೆ ಬೆಳೆದುಕೊಂಡು ಬಂದವರು. ದೇವರು ನನ್ನನ್ನು ಒಂದು ಆ್ಯಂಗಲಲ್ಲಿ ನಡೆಸಿದರು, ಅವರನ್ನು ಇನ್ನೊಂದು ಆ್ಯಂಗಲಲ್ಲಿ ನಡೆಸಿದರು. ಅಂತೂ ಥ್ಯಾಂಕ್ ಗಾಡ್, ನಾವಿಬ್ಬರೂ ಕೂಡ ದೇವರ ಸೇವೆಯಲ್ಲೇ ನಡೆಸಲ್ಪಡ್ತಾ ಇದ್ದೇವೆ. ಇದು ದೇವರ ಉಪಕಾರ. ಇಲ್ಲಾದರೆ ಅವ್ರ ಹತ್ರ ಕೇಳಿ ಅಥವಾ ನನ್ನ ಹತ್ರ ಕೇಳಿ ನಮ್ಮ ಜೀವಿತ ಎಲ್ಲಿ ಮುಟ್ತಾ ಇತ್ತೋ, ನಾವು ಎಲ್ಲಿ ಹೋಗಿ ಬಿದ್ದು ಹೋಗ್ತಾ ಇದ್ವೋ. ಆದರೆ ದೇವರು ನಾಶನದ ಗುಂಡಿಯೊಳಗಿಂದ ನಮ್ಮನ್ನು ಮೇಲೆತ್ತಿ ಬಂಡೆಯ ಮೇಲೆ ಸ್ಥಿರವಾಗಿ ಹೆಜ್ಜೆ ಇಡುವಂತೆ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸೇವಕರನ್ನು ನಾವೀಗ ಚಪ್ಪಾಳೆ ಪೂರ್ವಕವಾಗಿ ಆಹ್ವಾನಿಸೋಕ್ಕಿಂತ ಮುಂಚಿತವಾಗಿ ನಮ್ಮ ಮಧ್ಯೆಯಲ್ಲಿ ಇನ್ನೊಬ್ಬರು ದೇವರ ಸೇವಕರು ಸಡನ್ನಾಗಿ ಬೆಳಗಿನ ಜಾವನೆ, ಈಗಲೇ ನಾನು ನೋಡಿದ್ದು ಮಾರ್ನಿಂಗ್, ಪಾಸ್ಟರ್ ಪ್ರಕಾಶ್ ಫ್ರಮ್ ಮುಂಬೈ, ಗೋರೆಗಾವಲ್ಲಿ ಸಿಲೋಮ್ ಮಿನಿಸ್ಟ್ರಿಯನ್ನು ನಡೆಸ್ತಾ ಇರುವಂಥ ದೇವರ ಸೇವಕರು, ಸ್ಥಾಪಕರು, ಆ ಮಿನಿಸ್ಟ್ರಿಯ ಸ್ಥಾಪಕರು ನಮ್ಮ ಮಧ್ಯೆಯಲ್ಲಿರೋದು ಬಹಳ ಸಂತೋಷ. ಅವರು ಮಾತ್ರ ಅಲ್ಲದೆ ಅವರ ಪತ್ನಿ, ಮಗ ಮತ್ತು ಅವರೊಂದಿಗೆ ಇನ್ನೊಬ್ಬರು ಸಹೋದರಿ ಅವರು ಬಂದಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ ಮತ್ತು ನಿಮ್ಮನ್ನು ವಂದಿಸ್ತೇನೆ. ನೀವು ನಮ್ಮ ಮಧ್ಯೆಯಲ್ಲಿರೋದು ಭಾಳ ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಂದನೆ ಅಮ್ಮ. ಹಲ್ಲೆಲೂಯಾ. ಈಗ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ದೇವರ ಸೇವಕರು ಪ್ರಶಾಂತ್ ಜತನವರು ಮುಂದಕ್ಕೆ ಬರಬೇಕು. ನಾವು ಚಪ್ಪಾಳೆ ಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವರನ್ನು ಆಹ್ವಾನಿಸೋಣ. Praise the Lord. Hallelujah. ನಾವಿದ್ದ ಹಾಗೆ ಹೃದಯ ಇಲ್ಲ.
ದೇವರ ಶಕ್ತಿ ನಮ್ಮ ಜೀವನದಲ್ಲಿ 100% ಕಾರ್ಯ ಮಾಡ್ತದೆ. ಅಂಥ ದೇವರು ನಾವು ಆರಾಧನೆ ಮಾಡಿದ್ದೇವೆ. ಸ್ವಲ್ಪ ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೇ ನಮ್ಮ ಸಂಗಡ ಮಾತಾಡಬೇಕು. ಯಾವುದೇ ಮನುಷ್ಯನ ಸ್ವರವನ್ನು ಕೇಳಲು ನಾವು ಬಂದಿಲ್ಲ, ನಾವು ದೇವರಿಂದ ಕೇಳಲಿಕ್ಕೆ ಬಂದಿದ್ದೇವೆ. ನಾವು ಪ್ರಾರ್ಥಿಸುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯ ದೇವರೇ, ಈ ಒಳ್ಳೆ ಸಮಯಕ್ಕೋಸ್ಕರ ಸ್ತೋತ್ರಪ್ಪ. ದೇವರೇ, ಈ ದಿನ ನಮ್ಮ ಸಂಗಡ ಮಾತನಾಡು. ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತೇವೆ. ನಿನ್ನ ವಾಕ್ಯವನ್ನು ಸ್ವೀಕಾರ ಮಾಡುತ್ತೇವೆ. ನಮ್ಮ ಸಂಗಡ ಮಾತನಾಡು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ನಾವು ಕೇಳಲಿಕ್ಕೆ ಬಂದಿದ್ದೇವೆ. ಎಷ್ಟು ಜನರಿಗೆ ಎಷ್ಟು ಗಂಟೆಗೆ ಹೋಗಬೇಕು? 10:20 ಆಯಿತು. ಎಷ್ಟು ಗಂಟೆ ಬಿಡೋದು ನಮ್ಮ ಚರ್ಚ್? 11:15 ಸಭೆ ಬಿಡ್ತದೆ. ನಾರ್ಮಲಿ ನಮ್ಮ ಫಿಕ್ಸ್ ಮಾಡಿ ಬರ್ತೀವಿ ಮೈಂಡಲ್ಲಿ. 11:30 ನಾನು ಮನೆಗೆ ಹೋಗ್ಬೇಕಂತೇಳಿ. ಇವತ್ತು ನಾನು ಕೇಳ್ತಿದ್ದೇನೆ, ನಾವು ಎಷ್ಟು ಗಂಟೆಗೆ ನಮಗೆ ಮನೆಗೆ ಹೋಗಬೇಕು? ಕೇಳೋದಿಲ್ವಲ್ಲಿ? ಹಾಂ, ಎಷ್ಟು ಗಂಟೆಗೆ ಹೋಗಬೇಕು? 11:15 ಹೋಗ್ಬೇಕಾ? ಸ್ವಲ್ಪ ಜಾಸ್ತಿ ಹೋಗ್ಬೋದಾ? ಹೇಳಿ, ಏನು ತೊಂದರೆ ಇಲ್ಲ. 10:15 ಬೇಕಿದ್ರೆ ಮುಗಿಸ್ಬೋದು. ಯಾಕಂತ ಹೇಳಿದ್ರೆ ದೇವರು ನಮ್ಮ ಸಂಗಡ ಇವತ್ತು ಮಾತಾಡ್ತಾನೆ. ಎಷ್ಟು ನಂಬ್ತೀರಿ? ಇವತ್ತು ನನ್ನ ಜೀವನದಲ್ಲಿ ನಾನು ಇದ್ದ ಹಾಗೆ ಇರುವುದಿಲ್ಲ, ದೇವರು ನನ್ನ ಜೀವನವನ್ನು ಬದಲಾಯಿಸ್ತಾನೆ. ಯಾವಾಗ ನಾವು ಅದನ್ನು ನಂಬುತ್ತೇವೆ, ಅದು ನಮ್ಮ ಜೀವನದಲ್ಲಿ ನಡೀತದೆ. ಈ ವಾಕ್ಯಕ್ಕೆ ಶಕ್ತಿ ಇದೆ. ಈ ವಾಕ್ಯ ಯಾವಾಗ ನಾವು ಸ್ವೀಕಾರ ಮಾಡುತ್ತೇವೆ, ಆಗ ಮಾತ್ರ ಆ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡ್ತದೆ. ಈ ವಾಕ್ಯವನ್ನು ಹಿಡ್ಕೊಂಡು ಹೋದರೆ ಅಲ್ಲ, ಈ ವಾಕ್ಯವನ್ನು ಬಾಯ್ಪಾಠ ಮಾಡಿದರೆ ಅಲ್ಲ, ಈ ವಾಕ್ಯ ಕೇವಲ ಹೇಳಿದರೆ ಅಲ್ಲ, ಈ ವಾಕ್ಯ ನನ್ನಲ್ಲಿದ್ದರೆ, ಅದು ನಾವು ಸ್ವೀಕಾರ ಮಾಡಿದರೆ, ಅದು 100% ನಮ್ಮ ಜೀವನದಲ್ಲಿ ಅದು ಶಕ್ತಿಯಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಸೊ ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಈ ಒಂದು ಘಟನೆ ನಾನು ನಿಮಗೆ ಹೇಳಿ ಮತ್ತೆ ನಾನು ಮುಂದಕ್ಕೆ ಹೋಗ್ತೇನೆ. ಲೂಕನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ 1-9-10 ವಚನಗಳು ಓದುವುದು ಬೇಡ. ಅಲ್ಲಿ ನಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ, ಘಟನೆ. ಯೇಸು ಸ್ವಾಮಿ ಆ ಕೆರೆಯ ಅಥವಾ ನದಿಯ ದಡದಲ್ಲಿ ಕೂತುಕೊಂಡು ಜನರಿಗೆ ಬೋಧಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಪೇತ್ರ ಮತ್ತು ಯಾಕೋಬ 2 ದೋಣಿಯಲ್ಲಿ ತಾವು ಇಡೀ ರಾತ್ರಿ ಕಷ್ಟಪಟ್ಟು ಏನೂ ಸಿಗದೆ ಇರುವಂಥ ಆ ಸನ್ನಿವೇಶದಲ್ಲಿ ತನ್ನ ಬಲೆಯನ್ನು ತೊಳಿತಾ ಇದ್ದಾರೆ. ಇನ್ನು ತೊಳೆದು ಮನೆಗೆ ಹೋಗುವಂಥ ಒಂದು ಆ ತಯಾರಿಯಲ್ಲಿದ್ದಾರೆ ಅವರು. ಆಗ ಯೇಸು ಸ್ವಾಮಿ ಸಡನ್ಲಿ ಪೇತ್ರನ ದೋಣಿಗೆ ಬರ್ತಾರೆ. ಪೇತ್ರನ ದೋಣಿಗೆ ಯೇಸು ಸ್ವಾಮಿ ಬಂದಾಗ ಆಗಲೇ ಅವನ ಜೀವನದಲ್ಲಿ ಒಂದು ಬದಲಾವಣೆ ಆಗಿದೆ. ಯೇಸು ಸ್ವಾಮಿ ಪೇತ್ರನ ದೋಣಿಗೆ ಬಂದಾಗಲೇ ಅವನ ಜೀವನದಲ್ಲಿ ಬದಲಾವಣೆ ಆಗಿದೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಆಳವಾದ ಸ್ಥಳಕ್ಕೆ ಹೋಗು, ನೀನು ಬಲೆಯನ್ನು ಹಾಕು. ಆಗ ಪೇತ್ರನ ಪೇತ್ರನ ಒಳ್ಳೆ ಮೀನುಗಾರ, ಎಕ್ಸ್ಪೀರಿಯನ್ಸ್ಡ್ ಫಿಶರ್ ಮ್ಯಾನ್, ಇವನೇನು ಮಾಡಿ ಹೇಳ್ತಾನೆ, ಸ್ವಾಮಿ ಇಡೀ ನೈಟ್ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ನಾನಲ್ಲಿ ಹಾಕಿದ್ದೇನೆ, ನನ್ನಲ್ಲಿರುವಂಥ ತಲಾಂತುಗಳು ಹಾಕಿದ್ದೇನೆ, ನಾನು ಕಷ್ಟಪಟ್ಟಿದ್ದೇನೆ. ಆದರೆ ಒಂದೇ ಒಂದು ಮೀನು ಬರಲಿಲ್ಲ, ಸಿಗಲಿಲ್ಲ. ಇವತ್ತೊಂದು ವೇಳೆ ನಮ್ಮ ಜೀವನದಲ್ಲಿ ಕೂಡ ಕಷ್ಟಪಟ್ಟಿರ್ಬೋದು, ಎಲ್ಲ ಪ್ರಯತ್ನಗಳನ್ನು ಮಾಡಿರ್ಬೋದು, ಎಲ್ಲವನ್ನು ಮಾಡಿ ನನಗೆ ಏನೂ ಆಗಲಿಲ್ಲ ಅಂತ ಹೇಳಿರ್ಬೋದು. ಆದರೆ ಒಂದು ವೇಳೆ ಅಂಥವರು ನಾವು ಇಲ್ಲಿರುವುದಾದರೆ ದೇವರ ವಾಕ್ಯ ಸ್ಪಷ್ಟತೆಯಿಂದ ಕೇಳಿಕೊಳ್ಳ್ರಿ. ಯೇಸು ಸ್ವಾಮಿ ಹೇಳಿದರು, ನೀನು ಆಳವಾದ ಸ್ಥಳಕ್ಕೆ ಹೋಗು ಎಂಬುದಾಗಿ. ಆಗ ಪೇತ್ರನ ಮಾತೇನೆಂದರೆ, ಸ್ವಾಮಿ ನಿನ್ನ ಮಾತಿನ ಮೇರೆಗೆ ನೀನು ಹೇಳಿದೆಯಲ್ಲ, ನಾನು ಅದನ್ನು ಮಾಡುತ್ತೇನೆ. ಯಾವಾಗ ಅವನು ಹೇಳಿದ್ದನ್ನು ಮಾಡುವಾಗ, ಈಗ ಅದೇ ಸ್ಥಳದಲ್ಲಿ, ಬೇರೆ ಸ್ಥಳದಲ್ಲಿ ಅಲ್ಲ, ನೀವೀಗ ಇರುವಂಥ ಸ್ಥಳದಲ್ಲಿಯೇ ದೇವರವನ್ನು ಆಶೀರ್ವದಿಸ್ತಾರೆ. ಆಶೀರ್ವದಿಸುವುದಂತೇಳಿದರೆ ಸಾಮಾನ್ಯ ಆಶೀರ್ವಾದವಲ್ಲ,
ಉಪ್ಪರ್ ವಾಲ ಜಬ್ ದೇತಾ ಹೈ ಚಪ್ಪಡ್ ಫಾಡ್ಕೆ ದೇತಾ ಅಂತ ಹೇಳಿದ ಪ್ರಕಾರ ಅದೇ ರೀತಿಯಾದ ಒಂದು ಆಶೀರ್ವಾದ. ಪ್ರಿಯರೇ, ಈ ಆಶೀರ್ವಾದ ಪೇತ್ರನ ಜೀವನದಲ್ಲಿ ಆಗುವುದಾದರೆ ಯಾಕೆ ನಿಮ್ಮ ಜೀವನದಲ್ಲಿ ಆಗುವುದಿಲ್ಲ? ಯಾಕೆ ನಾವು ನಮ್ಮ ಜೀವನದಲ್ಲಿ ಇಂಥ ಆಶೀರ್ವಾದಗಳನ್ನು ಕಾಣ್ತಾ ಇಲ್ಲ? ವಾಕ್ಯ ಕೇಳ್ತೇವೆ, ವಾಕ್ಯ ಬಾಯ್ಪಾಠ ಮಾಡ್ತೇವೆ, ಆದರೆ ಯಾಕೆ ಆಗ್ತಾ ಇಲ್ಲ? ಯಾರಾದರೂ ಹೇಳ್ಬೋದಾ? ವೈ? ಇವತ್ತು ನಾವು ಮಾತಾಡೋದು ಸುಮ್ಮನೆ ಮಾತಾಡೋದಲ್ಲ, ನಾವು ದೇವರ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಕಂಡೇ ಕಾಣಬೇಕು. ಪ್ರತಿ ದಿವಸ ಇವತ್ತು ನೀವು ಬಂದಿರೋ ಪ್ರತಿಯೊಬ್ಬೊಬ್ಬರು ಕೂಡ ಈ ಶಕ್ತಿಯನ್ನು ಕಂಡೇ ಹೋಗಬೇಕು. ಆಗಿರೋದಾದರೆ ಮಾತ್ರ ನೀವು ಸರಿಯಾದ ಇಲ್ಲಿ ಸ್ಥಳದಲ್ಲಿ ಕೂತ್ಕೊಳ್ಳಿ, ಅಥವಾ ಬೇಡ ನನಗೆ ಸಮಯ ಆಯಿತು ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಮಧ್ಯದಲ್ಲೇ ಎದ್ದುಕೊಂಡು ಹೋಗ್ಬೋದು. ಅಂದರೆ ನಿಮ್ಮ ಸಮಯ ಆಗುವಾಗ ನಿಮಗೆ ಎಲ್ಲಿಯಾದರೂ ಅಪಾಯಿಂಟ್ಮೆಂಟ್ ಕೊಟ್ಟಿರೋದಾದರೆ ಈ ಅಪಾಯಿಂಟ್ಮೆಂಟಿಗಿಂತಲೂ ಕೆಲವು ಸಲ ನಾವು ಕೊಟ್ಟಿರ್ತೇವೆ. ಕೆಲವು ಸಲ ನಾವು ಬರುವಾಗ 11:15 ಬರ್ತೇನೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಕಾಯಿಸ್ಲಿಕ್ಕೆ ಆಗೋದಿಲ್ಲ, ಅಂಥವ್ರಿದ್ರೆ ನೀವು ಹೋಗ್ಬೋದು. ಆದರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿ ದೇವರದು ಕಾಣಬೇಕೆಂಬುದಾಗಿ ಬಯಸುವಂಥ ನನ್ನ ದೇವ ಜನರೇ, ಸಹೋದರ ಸಹೋದರಿಯರೇ, ನೀವಿವತ್ತು ನಿಮ್ಮ ಜೀವನದಲ್ಲಿ ಅಂತಹ ಶಕ್ತಿಯನ್ನು ಕಾಣಲಿಕ್ಕಿದ್ದೀರಿ. ಹಲ್ಲೆಲೂಯಾ. ನಂಬಿದರೆ ದೇವರ ಮಹಿಮೆಯನ್ನು ನೀವು ಕಾಣುತ್ತೀರಿ. ಅದಕ್ಕೆ ಯೇಸು ಸ್ವಾಮಿ ಅಲ್ಲಿ ಒಂದು ಪೇತ್ರನು ಹೇಳುವಂಥ ಮಾತು, ಕೊರಿಂಥ ಸಭೆಯ ಬಗ್ಗೆ ನಾನು ಹೆಚ್ಚು ವಿವರಿಸುವುದಿಲ್ಲ. ಕೊರಿಂಥ ಸಭೆಯ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಅಲ್ಲಿ ಭಾಳಷ್ಟು ಗಿಫ್ಟ್ ಇತ್ತು, ಅಲ್ಲಿ ಭಾಳಷ್ಟು ಪ್ರವಾದನೆಗಳಿತ್ತು, ಅಲ್ಲಿ ಭಾಳಷ್ಟು ಅನ್ಯ ಭಾಷೆಯಿಂದ ಮಾತಾಡ್ತಿದ್ರು. ಆದರೆ ಅಲ್ಲಿ ಒಂದು ಕೊರತೆ ಇತ್ತು. ಏನು? ಅದಕ್ಕೆ ಹೇಳ್ತಾನೆ 4:20 ಒಂದು ಕೊರಿಂಥ್ಯ, ಒಂದು ಕೊರತೆ. ಆ ಕೊರತೆ ಬಗ್ಗೆ ಅಲ್ಲಿ ಪೌಲ್ ಹೇಳ್ತಾನೆ. 4:20 420 ಅಂದರೆ ಆ 420 ಅಲ್ಲ, 4:20. ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿಯೇ ಆಧಾರಗೊಂಡದೆ. ಅದೇ ಸಾಕು. ಯಾವುದ್ರಲ್ಲಿಲ್ಲ? ಇವತ್ತು ಆ ಸಭೆ ಹೇಗಿತ್ತು ಅಂತ ಹೇಳಿದ್ರೆ ಭಾಳಷ್ಟು ಗಿಫ್ಟಲ್ಲಿ ಆಪ್ರೇಟ್ ಆಗ್ತಿದ್ರು, ಮತ್ತು ತುಂಬ ಮಾತು. ನನಗೆ ಗೊತ್ತು, ಒಂದು ಮಾತು ಹೇಳುವಾಗಲೇ ದೇವರ ವಾಕ್ಯ ಬಂದಾಯಿತು. ಅದು ಹಾಗೆಲ್ಲ ಮಾರ ನೀನು ಹೀಗೆ ಅಂತೇಳಿ ಒಂದು ಮಾತು ತಪ್ಪಿ ಹೇಳಿದರೆ ಇಮಿಡಿಯೇಟಾಗಿ ಹೇಳ್ತೆ ನಿನ್ನ, ಅಂದರೆ ಅಷ್ಟು ಸ್ಪಷ್ಟತೆಯಿಂದ ಅಂದರೆ ಮಾತುಗಳು ಮತ್ತು ಜ್ಞಾನದಿಂದ ತುಂಬಿದ ಸಭೆ, ಭಾಳಷ್ಟು ಜ್ಞಾನ. ಅಂಥ ಸಭೆಗೆ ಪೌಲ್ ಹೇಳ್ತಿದ್ದಾನೆ, ನಿಮ್ಮ ಮಾತಲ್ಲೆಲ್ಲ ಶಕ್ತಿಯಲ್ಲಿ ಕಂಡು ಬರಬೇಕು. ನಾವೆಷ್ಟು ಶಕ್ತಿಯಲ್ಲಿ ಇವತ್ತು ಮೂವ್ ಆಗ್ತಿದ್ದೇವೆ ಈ ಲೋಕದಲ್ಲಿ? ಇದು ನನ್ನ ಪ್ರಶ್ನೆ. ನನ್ನ ಪ್ರೀತಿಯ ದೇವಜನರ, ದೇವರು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿ ತೆಗೆದುಕೊಂಡದ್ದು ಸುಮ್ಮನೆ ಒಬ್ಬ ಕ್ರೈಸ್ತನಾಗಿ ಈ ಲೋಕದಲ್ಲಿ ಜೀವಿಸೋಕ್ಕೋಸ್ಕರ ಮಾತ್ರವಲ್ಲ, ಆತನ ಶಕ್ತಿಯ ಪ್ರದರ್ಶನವಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಅದು ಪ್ರದರ್ಶನ ಹೇಳುವಾಗ ನಾನು ದೊಡ್ಡ ಶಬ್ದದಿಂದ ಮಾತಾಡೋದ್ರಿಂದಲ್ಲ, ಅಥವಾ ನಾವಿಲ್ಲಿ ಭಾಳಷ್ಟು ಒಂದು ಉತ್ತಮವಾಗಿ ಒಂದು ಡ್ರಮ್ ಅಥವಾ ಒಂದು ಸಿಂಗಿಂಗ್ ಮಾಡೋದ್ರಿಂದಲ್ಲ, ಉತ್ತಮ ಸ್ವರದಿಂದ ನಾನು ಹಾಡೋದ್ರಿಂದಲ್ಲ. ದೇವರ ಶಕ್ತಿ ಇವತ್ತು ನನ್ನ ಜೀವನದಲ್ಲಿ ಕಂಡು ಬರಬೇಕು. ಹೇಗೆ ಅಂದರೆ ನೀನು ನಂಬುವುದರ ಮೂಲಕ. ಎಲ್ಲಿ ಸಮಸ್ಯೆ? ನಾನು ಮಾತಾಡ್ತಿದ್ದೇವೆ ನಾವು ಬೆಳಿಗ್ಗೆ, ಸಮಸ್ಯೆ ಇಲ್ಲ ಅಂದರೆ ಎಲ್ಲಿ ಈಗ ನಾನು ಹೇಳ್ತೇನೆ ನಿಮಗೆ, ಒಂದು ಕೊರತೆಯಲ್ಲಿರ್ಬೋದು ನೀವು ಅನೇಕ ವರ್ತ. ನಾನು ರೋಷನ್ ಯಾಕೆ ನನಗೆ ಕ್ಲೋಸ್ ಇದ್ದಾನೆ, ಅದಕ್ಕೆ ಅವನಿಗೆ ಹೇಳ್ಬೋದು ನಾನು, ರೋಷನ್ ನಿನಗೆ 1 ಕೋಟಿ ರೂಪಾಯಿ ಬರ್ತದೆ ಮಾರೆ. ಆಮೇಲೆ ಹೇಳ್ತಾನೆ, ಆದರೆ ಆಚೆ ಹೋದ ಮೇಲೆ ಹೇಗೆ ಬರ್ತದೆ? ಸಾಧ್ಯ ಉಂಟಾ? ಸಿಚುವೇಶನಲ್ಲಿ ಯಾರೂ ನನಗೆ ಕೊಡಲಿಕ್ಕಿಲ್ಲ, ಇದು 1 ಕೋಟಿ ಎಲ್ಲಿಂದ ಬರ್ತದೆ? ಇದು ಮೈಂಡ್ ನಂಬುವುದಿಲ್ಲ. ನಂಬಿಕೆ ಇದೆ ನಮಗೆ, ಮನುಷ್ಯನಿಗೆ ನಂಬಿಕೆ ಇದೆ, ಇದು ಒಪ್ಪುವುದಿಲ್ಲ. ನಿಮ್ಮ ನಂಬಿಕೆಗೆ ಇದು ಒಪ್ಪುವುದಿಲ್ಲ. ಅದಕ್ಕೆ ಪೌಲನು ಹೇಳುವಂಥದ್ದು, ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಳ್ಳಿ, ರಿನ್ಯೂ ಯುವರ್ ಮೈಂಡ್. ನಿನ್ನ ಮನಸ್ಸನ್ನು ಯಾವಾಗ ನೀವು ಇದನ್ನು ಪರ್ಫೆಕ್ಟಾಗಿ ಇಟ್ಕೊಳ್ತೀರಲ್ಲ, ಅಲ್ಲಿ ದೇವರ ಕಾರ್ಯ ಆಗ್ತದೆ. ಯಾಕೆ ನಾನು ಸುಮ್ಮನೆ ಇದು ಪ್ರೀಚಿಂಗ್ ಮಾಡ್ತಾ ಇಲ್ಲ? ನನ್ನ ಜೀವನದಲ್ಲಿ 100% ನಾನು ಅನುಭವಿಸಿಯೇ ನಾನು ಇವತ್ತು ಪ್ರೀಚಿಂಗ್ ಮಾಡ್ತಿದ್ದೇನೆ. ಯಾರಿಗೆ ಬೇಕಿದ್ರೂ ಬನ್ನಿ, ನಾನು ನಿಮಗೆ ಹೇಳ್ತೇನೆ.
ನಮ್ಮ ಮನಸ್ಸು ಹೇಗೆ ಅಂದರೆ, ಕಳೆದ ವಾರ ನನಗೆ ಕಳೆದ ವಾರ ಅಲ್ಲ 15 ದಿವಸ ಹಿಂದೆ ನನಗೆ 1.5 ಕೋಟಿ ರೂಪಾಯಿ ಬೇಕಿತ್ತು. ಎಷ್ಟು? 1.5 CR ನನ್ನ ಅಕೌಂಟಲ್ಲಿ ಇಲ್ಲ. ಅಷ್ಟು ಆದರೆ 10% ಇಲ್ಲ. ಆದರೆ ನಾನು ನಂಬಿದ್ದೇನೆ. ಯಾರನ್ನು? ನಾನು ಯಾರು ಸಾಲ ಕೊಡ್ತಾರೆ ಅವರನ್ನು ನಂಬಲಿಲ್ಲ. ನನ್ನ ಸೋರ್ಸ್ ಎಲ್ಲಿಂದ ಬರ್ತದೆ ಅದು ನಂಬಲಿಲ್ಲ. ನಾನು ಯಾರನ್ನು ನಂಬಿದೆ? ಯಾಕೆ ನನಗೆ ಕೆಲವರಿಗೆ ಅಡ್ವಾನ್ಸ್ ಮಾಡಲಿಕ್ಕಿತ್ತು ಹಣ. ನಾನು ನಂಬಿದೆ. ನಾನು ಆ ವಾರ ಮೂಡುಬೆಳ್ಳೆ ಚರ್ಚಲ್ಲಿದ್ದೆ. ಅಲ್ಲಿ ಹೇಳಿದೆ. ಕೇಳಿದರೆ ಯಾರಾದರೂ? ಕೇಳಿದರೆ ನಾನು ಹೇಳಿದೆ, ನನ್ನ ಮೇಲೆ ನಂಬಿಕೆ ಅಲ್ಲ, ನನ್ನ ದೇವರ ಮೇಲೆ ನಂಬಿಕೆ ಅಲ್ಲ. ನಾನು ಹೇಳಿದೆ, ನನಗೆ ಬರ್ತದೆ, ನನಗೆ ಆಗ್ತದೆ, ಇಲ್ಲೇ ಬಂದು ಸಾಕ್ಷಿ ಹೇಳ್ತೇನೆ ಅಂತ ಹೇಳಿದೆ. ಆದರೆ ಈ ಫಸ್ಟಿಗೆ ಇಲ್ಲಿ ಸಾಕ್ಷಿ ಹೇಳ್ತಿದ್ದೇನೆ. ಈಗ ನೀವು ನಂಬಲಿಕ್ಕಿಲ್ಲ. ಇಮಿಡಿಯೇಟ್ ಹೇಗೆ ಬಂತು, ಎಲ್ಲಿಂದ ಬಂತು ಅಂತೇಳಿ ನೀವು ನನ್ನ ಹತ್ರ ವೈಯಕ್ತಿಕ, ಯಾಕಂದರೆ ಇದು ಆನ್ಲೈನ್ ಹೋಗ್ತಾ ಇದೆ. ಈಗ ನಾವು ಮಾತಾಡೋ ಭಾಳ ಜಾಗ, ಆದರೆ ದೇವರ ಸಾಕ್ಷಿಗೋಸ್ಕರ ನಾನು ಹೇಳ್ತಿದ್ದೇನೆ. ನನಗೆ ಆ ಅಮೌಂಟು ಬಂತು. ಹಲ್ಲೆಲೂಯ. ಇಲ್ಲದ ಹೇಗೆ ಬಂತು? ನಾನು ಕೇವಲ ಬಾಯಲ್ಲಿ ನಂಬಿದಲ್ಲ, ಹೇಳಿದ್ದು ಮಾತ್ರವಲ್ಲ, ಇಲ್ಲಿ ನಂಬಿದ್ದೇನೆ. ಯಾಕೆ? ನನ್ನ ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ. ನನ್ನ ದೇವರು ನನ್ನ ಅಗತ್ಯತೆಗಳನ್ನು ಪೂರೈಸ್ತಾನೆ. ಯಾವಾಗ ಇದು ನಂಬ್ತದೋ ನಿಮ್ಮ ಜೀವನದಲ್ಲಿ ಮಿರಾಕಲ್ ಪ್ರಾರಂಭ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬರುವಾಗ ಬೂಸ್ಟ್ ಆಗ್ತೀರಿ. ಎಸ್ ಎಸ್ ಐ ಮೀನ್ ಅಲ್ಲಿಂದ ಹೋಗ್ಬೇಕು. ಎಂತ ಬ್ರದರ್, ಇದ್ದದ್ದೇ ಎಷ್ಟು ಮಾಡಿದರೂ ಇಲ್ಲ, ಎಷ್ಟು ಕಷ್ಟಪಟ್ಟರೂ ಇಲ್ಲ. ಇದನ್ನು ಈ ರೀತಿ ಮಾತಾಡಲಿಕ್ಕೋಸ್ಕರ ನಮ್ಮನ್ನು ದೇವರು ಕರೆಯಲಿಲ್ಲ. ಹಲ್ಲೆಲೂಯ. ನಾನೇನು ಮಾಡ್ತೇನೆ ಗೊತ್ತಾ? ನಂದು ಇಷ್ಟೇ ಯೇಸು ಸ್ವಾಮಿ ಹೇಳಿದ ಪ್ಯಾಟರ್ನನ್ನು ಯೂಸ್ ಮಾಡಿ ಇಷ್ಟೇ. ಏನು? ಪ್ರಾರ್ಥನೆ ಗಡಿ ಒಂದು ನಿಮಗೇನಾದರೂ ಅದನ್ನೇ ಪ್ರೇಯರ್ ಮಾಡಿ ಕೂತ್ಕೊಳ್ಳೋದಲ್ಲ. ಪ್ರಾರ್ಥನೆ ಗೊತ್ತಾ? ನಿಮ್ಮ ಸಮಸ್ಯೆಗೆ ಒಮ್ಮೆ ಪ್ರೇಯರ್ ಮಾಡಿ, ಮತ್ತು ನೆಕ್ಸ್ಟ್ ಪ್ರಾರ್ಥನೆಗೆ ಥ್ಯಾಂಕ್ ಯು ದೇವರೇ, ನೀನಿದನ್ನು ಮಾಡಿದ್ದಕ್ಕೆ ನಿನಗೆ ಸ್ತೋತ್ರ. ಯೇಸು ಸ್ವಾಮಿ ದೇವರು ಹೇಳಿದ್ದಾರೆ, ನೀನು ಪ್ರಾರ್ಥನೆ ಮಾಡ್ತಾ ಇರೋದು ಯಾವುದಕ್ಕೋಸ್ಕರ? ನಿನ್ನ ಸಮಸ್ಯೆ ಅಲ್ಲ, ಬೇರೆಯವರಿಗೋಸ್ಕರ ಪ್ರೇಯರ್ ಮಾಡು. ಒಮ್ಮೆ ಪ್ರಾರ್ಥನೆ ಮಾಡಿದ ಮೇಲೆ ಅದು ಆಯ್ತು ಅಂತ ನಂಬು. ನಂಬಿದ ಮೇಲೆ ಅದನ್ನು ಬರ್ತದೆ ಎಂಬುದಾಗಿ 100% ಇಲ್ಲಿಗೆ ಹೇಳು. ಇದಕ್ಕೆ ಮಾತಾಡು ನೀನೀಗ. ಅದಕ್ಕೆ ದಾವೀದನು ಬೇರೆಯವರಿಗೆ, ನನ್ನ ಮನಸ್ಸೇ ನೀನು ಯೆಹೋವನನ್ನು ಕೊಂಡಾಡು, ನನ್ನ ಮನಸ್ಸೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಮನಸ್ಸು, ದ ಮೈಂಡ್, ಇಲ್ಲಿ ಪ್ರಾಬ್ಲಮ್ ಇದೆ. ಇದು ನೀವು ರಿನ್ಯೂ ಮಾಡಿಕೊಂಡು ನೀವು ಹೋಗಿ ಇವತ್ತು ನಿಮ್ಮ ಪ್ರಾಬ್ಲಮ್ ಸಾಲ್ವ್. ಹಲ್ಲೆಲೂಯಾ. ಸೊ ಇದು ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಇದು ಶಕ್ತಿ ಕುಂದಿ ಹೋಗಲಿಲ್ಲದರದ್ದು. ಶಕ್ತಿ ಎಲ್ಲಿ ಹೋಗಿದೆ ಅಂತ ಹೇಳಿದರೆ, ವಿಶ್ವಾಸಿಗಳು ಇವತ್ತು ಇಲ್ಲಿ ಸರಿಯಾಗಿ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನಾವು ದೇವರ ವಾಕ್ಯ 100% ನಂಬಬೇಕು ಪ್ರಿಯರೇ. ಹಾಗಾಗಿ ನಮ್ಮ ಜೀವನ ಹೇಗಿರಬೇಕಂತ ಹೇಳಿದ್ರೆ, ದೇವರ ವಾಕ್ಯ ಏನು ಹೇಳುತ್ತದೋ ಅದು ಆಗುತ್ತದೆ ಎಂಬುದಾಗಿ ನಂಬಿ ಜೀವಿಸುವಂಥ ನಮ್ಮ ಜೀವನ. ಎಷ್ಟು ಜನ ಇವತ್ತು ಆ ರೀತಿಯಾಗಿ ನಾನು ಜೀವಿಸ್ತೇನೆ ಸ್ವಾಮಿ ಎಂಬುದಾಗಿ? ನಮ್ಮ ಸಿಚುವೇಶನ್ ನೋಡಿ ಜೀವಿಸೋದಲ್ಲ, ನಾವು ಕಣ್ಣಿಗೆ ಕಾಣುವಂಥ ವಿಚಾರಗಳು ನೋಡಿ ಜೀವಿಸೋದಲ್ಲ. ಪಾಸ್ಟರ್ ಹೇಳ್ತಿದ್ರು ಫಸ್ಟಿಗೆ, ಎಷ್ಟು ಹಣ ಮಾರ್ರೆ ಇದಕ್ಕೆ ಬೇಕೀಗ ಕಟ್ಟಲಿಕ್ಕೆ, ಈ ಜಾಗ ತೆಕ್ಕೊಳ್ಳಿಕ್ಕೆ ಎಷ್ಟೋ ಹಣ ಬೇಕಿದೆ. ದೊಡ್ಡ ಗುಡ್ಡ, ಯಾವುದು ದೊಡ್ಡ ಗುಡ್ಡ ಅವರಿಗೆ ನೋಡುವಾಗ ಅವರು ನಂಬಿದರು. ಗುಡ್ಡದ ಸೈಜ್ ಕಡಿಮೆ ಆಯ್ತು. ಈಗ ಅವರು ನಂಬಿದ್ರು, ಆ ಗುಡ್ಡ ಏನಿತ್ತಲ್ಲ ಸೈಜ್ ಕಡಿಮೆ ಆಯಿತು. ಒಂದು ದಿವಸ ಅದು ಹೋಗ್ತದೆ ಕಂಪ್ಲೀಟಾಗಿ. ನಿಮ್ಮ ಜೀವನದಲ್ಲಿರುವಂಥ ಗುಡ್ಡಗಳು, ಸಮಸ್ಯೆ ಎಂಬ ಗುಡ್ಡ ಇರ್ಬೋದು, ಕೊರತೆ ಎಂಬ ಗುಡ್ಡ ಇರ್ಬೋದು, ಅಥವಾ ಬೇರೆ ಬೇರೆ ಪರ್ವತಗಳು ನಿಮ್ಮ ಮುಂದೆ ಬಂದು ನಿಂತಿರ್ಬೋದು. ಅದೆಲ್ಲವೂ ನೀವು ಇಲ್ಲಿ ನಂಬಿ ಮುಂದಕ್ಕೆ ಹೆಜ್ಜೆಗಳಿರುವಾಗ ಅದು ನಿಮ್ಮ ಮುಂದೆಯಿಂದ ಆಟೋಮೆಟಿಕ್ ಹೋಗ್ತದೆ. ನಾನು ನನ್ನ ದೇವರ ಹತ್ರ ನಾನು ಏನಾದರೂ ಮಾತಾಡೋದಾದರೆ
ನನ್ನ ಶಕ್ತಿ ಅನುಸಾರ ಮಾತಾಡೋದಲ್ಲ, ನಾನು ಮಾತಾಡೋದು ನನ್ನ ದೇವರ ಶಕ್ತಿ ಅನುಸಾರ ಮಾತಾಡೋದು. ನಾನು ಯೋಚನೆ ಮಾಡೋದು ಇವತ್ತು ಕೇವಲ ನನ್ನ ಶಕ್ತಿ ಅನುಸಾರ ಅಲ್ಲ, ನಾನು ಯೋಚನೆ ಮಾಡೋದು ನನ್ನ ದೇವರ ಶಕ್ತಿ ಅನುಸಾರ. ನಮ್ಮ ಶಕ್ತಿ ಅನುಸಾರ ನಾವು ಇಷ್ಟೇ ಯೋಚನೆ ಮಾಡೋದು, ಇಷ್ಟೇ. ದೇವರ ಶಕ್ತಿ ಅನುಸಾರ ಅಂತ ಹೇಳಿದರೆ ಅದು ನಾವು ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ತೇವೆ. ಪ್ರಿಯರೇ, ಇದಕ್ಕೆ ಕಲಿಸಿರಿ, ನೀವು ಈ ಮೈಂಡಿಗೆ ಕಲಿಸಿರಿ. ಇವತ್ತು ನಾನು ಹೇಳ್ತೇನೆ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ದೇವರ ಮಕ್ಕಳು ನೀವು ಕೊರತೆಯಲ್ಲಿ ಜೀವಿಸಬಾರದು. ಇಲ್ಲಿಂದ ಹೋದ ಮೇಲೆ ನೀವು ಕೊರತೆಯನ್ನು ಧ್ಯಾನ ಮಾಡಬೇಡ್ರಿ. ಫಾರ್ಗೆಟ್ ಇಟ್. ಅದನ್ನು ತಲೆಯಿಂದ ತೆಗೆದು ಬಿಡಿ. ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ನಿಮ್ಮದಾಗಿ ತುಂಬಿಸಿಕೊಳ್ಳಿ. ಅನೇಕ ಹೊತ್ತು ಲಾಸ್ಟ್ ಮೂಮೆಂಟ್ ಮಿರಾಕಲ್ ಕೂಡ ಇರ್ತದೆ ದೇವರದ್ದು. ಲಾಸ್ಟ್ ಮೂಮೆಂಟ್ ಮಿರಾಕಲ್ ನಾನು ಇದನ್ನೆಲ್ಲ ಅನುಭವಿಸಿ ಬಂದಿದ್ದೇನೆ. ಲಾಸ್ಟ್ ಮೂಮೆಂಟ್ ಮಿರಾಕಲ್ ಕೆಲಸ ನಾವು ಆ ಮೂಮೆಂಟಿಗೆ ಬರುವಾಗ ನಾವು ಬಿಟ್ಟು ಬಿಡ್ತೇವೆ. ಆಗೋದಿಲ್ಲ ಮಾರ್ರೆ ಅಂತೇಳಿ. ಆಗುವುದಿಲ್ಲ ಎನ್ನುವಂಥ ಪ್ರಶ್ನೆನೇ ಇಲ್ಲ. ಅದಕ್ಕೆ ದೇವರು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಯಾಕಂತ ಹೇಳಿದರೆ ಆತನ ಕೃಪೆಯನ್ನು ಪ್ರಖ್ಯಾತಿಪಡಿಸೋಕ್ಕೋಸ್ಕರ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸೋಕ್ಕೋಸ್ಕರ, ಕೊರತೆಯನ್ನು ಪ್ರಖ್ಯಾತಿಪಡಿಸೋಕ್ಕೋಸ್ಕರ ಅಲ್ಲ, ಅದನ್ನು ಮಾತಾಡಲಿಕ್ಕಲ್ಲ. ಪ್ರಿಯರೇ, ಇವತ್ತು ನಮ್ಮ ಜೀವನ ಇವತ್ತು ನಾವು ಬದಲಾಯಿಸಿಕೊಂಡು ನಾವು ಜೀವಿಸಬೇಕು. ಇಲ್ಲದ್ರೆ ಏನಾಗ್ತದೆ, ನಾವು ಮಾತಾಡ್ತೇವೆ, ಪುರಾವೆಗಳಿಲ್ಲ. ದೇವರು ಸರ್ವಶಕ್ತನಿಂದಾಗಿ ನಾವು ಹೇಳ್ತೇವೆ, ಜೀವನದಲ್ಲಿ ಪುರಾವೆಗಳು ಕಂಡು ಬರ್ತಾ ಇಲ್ಲ. ಪುರಾವೆಗಳು ಅಥವಾ ಆ ಒಂದು ಸಾಕ್ಷಿಗಳು ಯಾಕೆ ಕಂಡು ಬರ್ತಾ ಇಲ್ಲ? ದೇವರ ವಾಕ್ಯದ ಪ್ರಾಬ್ಲಮ್ ಅಲ್ಲ ಪ್ರಿಯರೇ. ನಾವು ಆಲೋಚನೆ ಮಾಡುವ ರೀತಿಗಳು ಬದಲಾಯಿಸಿಕೊಳ್ಳಬೇಕು. ಹಲ್ಲೆಲೂಯ. ಅರ್ಥ ಆಗ್ತಿದೆಯಾ ಅಥವಾ ಹೇಳ್ತಿದ್ದೀರಾ? ಹಲ್ಲೆಲೂಯ. ನಮ್ಮ ದೇವರು ಒಳ್ಳೆಯ ದೇವರಾಗಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ದೇವರ ಬಲವನ್ನು ನಾವು ಆಶ್ರಯಿಸಿಕೊಂಡು ಜೀವಿಸಬೇಕು. ಅದಕ್ಕೆ ಇದು 2 ತಿಮೋತಿಯಲ್ಲಿ ಪೌಲ್ ಹೇಳ್ತಾನೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಭಕ್ತಿಯ ವೇಷವಿದ್ದು, ಹೇಳ್ರಿ ಎಲ್ಲಿ ಉಂಟು ಹಾಕಿರಿ, 3:5 ಓದಿ ಎಲ್ಲಿದ್ದಾರೆ ನಮ್ಮ ಅಕ್ಕ? ದೇವರನ್ನು ಪ್ರೀತಿಸದೆ ಭಕ್ತಿಯ ವೇಷವಿದ್ದು, ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಭಕ್ತಿಯ ವೇಷ ಇದೆ, ಬಲ ಉಂಟ. ಇವತ್ತು ಬಲ ಎಲ್ಲಿದೆ? ನಂಬುವನಲ್ಲಿದೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು, ಶಕ್ತಿಯನ್ನು ಹೊಂದಿತ್ತೀರಿ. ಎಷ್ಟು ಜನ ನಂಬ್ತೀರಿ ನಿಮ್ಮಲ್ಲಿ ಪವಿತ್ರಾತ್ಮ ಇದ್ದಾನಂತೇಳಿ? ಎಲ್ಲರೂ ನಂಬ್ತೀವಿ ನಾವು. ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವಾಗ ಪವಿತ್ರಾತ್ಮ ದೇವರು ನಮ್ಮೊಳಗಿದ್ದಾನೆ. ಸೊ ಇವತ್ತು ಪವಿತ್ರಾತ್ಮ ನಮ್ಮ ಜೊತೆ ಇದ್ದರೆ ನಮ್ಮ ಜೀವನದಲ್ಲಿ ಯಾಕೆ ಕೆಲಸಗಳಾಗ್ತಾ ಇಲ್ಲ? ಒಬ್ಬನಿಗೆ ನೀವು ದೊಡ್ಡ ಚೆಕ್ ಬರೆದು ಕೊಡಿ, ಅವನು ಬೈಬಲ್ ನಡಿಯಲ್ಲಿ ಅಥವಾ ಪುಸ್ತಕದಲ್ಲಿ ಇಟ್ಕೊಂಡ್ರೆ ಅದು ಅವನ ಜೀವನದಲ್ಲಿ ಆಗ್ತದ? ಇವತ್ತು ಆಲ್ರೆಡಿ ದೇವರು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ನಾವು ಕೇವಲ ರಕ್ಷಣೆ ಹೊಂದಿದ್ದೇವೆ. ಈಗ ರಕ್ಷಣೆ ಹೊಂದಿದ್ದೇವೆ. ಮೊದಲನೇದಾಗಿ ಯೇಸು ಸ್ವಾಮಿ ನಮಗೆ ರಕ್ಷಣೆ ಕೊಟ್ಟರು ಶಿಲುಬೆಯಲ್ಲಿ. ಅದು ದೊಡ್ಡ ಮಿರಾಕಲ್. ನಾವೆಲ್ಲ ರಕ್ಷಣೆ ಹೊಂದಿದ್ದೇವೆ ಅಲ್ವಾ? ರಕ್ಷಣೆ ಹೊಂದಿದ ಮೇಲೆ ರಕ್ಷಣೆ ಮಾತ್ರ ಒಂದು ಇದಲ್ಲ, ನಾವಿದು ಸಾಕ್ಷಿಗಳಾಗಬೇಕು. ಟೆಸ್ಟಿಮನಿ. ಏನು ಟೆಸ್ಟಿಮನಿ ಇದೆ ನಮ್ಮದು? ಕೊರತೆ ನಮ್ಮ ಟೆಸ್ಟಿಮನಿಯಾ? ಸಮಸ್ಯೆ ನಮ್ಮ ಟೆಸ್ಟಿಮನಿಯಾ? ಅನಾರೋಗ್ಯ ನಮ್ಮ ಟೆಸ್ಟಿಮನಿಯಾ? ಒಂದು ವೇಳೆ ಕೊರತೆ ಬಂದರೂ ಕೂಡ ದೇವರು ಪೂರೈಸ್ತಾನೆ ಎನ್ನುವಂಥ ಟೆಸ್ಟಿಮನಿ ಆಗಬೇಕು ನಮ್ಮದು. ಅನಾರೋಗ್ಯ ಬಂದರೂ ಕೂಡ ಆ ಅನಾರೋಗ್ಯದ ಆರೋಗ್ಯ ಕೊಟ್ಟನೆಂಬುದಾಗಿ ನಮಗೆ ಟೆಸ್ಟಿಮನಿ ಆಗಬೇಕು. ಮೊನ್ನೆ ನನಗೊಂದು ಭಯಂಕರ ಒಂದು ನೋವು ಸ್ಟಾರ್ಟ್ ಆಯಿತು. ನನ್ನ ಹೆಂಡತಿ ಏನಾದರೂ ಸ್ಟಾರ್ಟ್ ಆದರೆ ಇಮಿಡಿಯೇಟ್ ಹಿಡ್ಕೊಂಡು ಹೋಗ್ತಾರೆ ಹಾಸ್ಪಿಟಲಿಗೆ. ನಾನು ಬೇಡ ಅಂದರೆ ಹಿಡ್ಕೊಂಡು ಹೋಗ್ತಾಳೆ. ನನಗೆ ಹಿಡ್ಕೊಂಡೋಗಿ ಟೆಸ್ಟ್ ಮಾಡಿದರು. ಟೆಸ್ಟ್ ಮಾಡುವಾಗ ಒಂದು ಆಪ್ರೇಷನ್ ಬೇಕೇ ಅಂತ ಹೇಳಿದರು. ನಾನು ಇವಳಿಗೆ ಆಗಲೇ ಹೇಳಿದೆ ಸುಮ್ಮನಿರು ಅಂತೇಳಿ. ಮನೆಗೆ ಬಂದೆ. ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಇದನ್ನು ನೀನು ಗುಣಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಗುಣಪಡಿಸ್ತಿ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಎಂದು ಹೇಳಿದೆ. ತದನಂತರ ನನಗೆ ನೋವು ಬರ್ತಾ ಇತ್ತು. ಸ್ಟಿಲ್ ಮತ್ತೆ ಹೇಳಿದೆ, ದೇವರೇ ನಿನಗೆ ಸ್ತೋತ್ರ. ನೀನು ಪಡಿಸಿದ್ದಿ, ನಿನಗೆ ಸ್ತೋತ್ರ.
ನನ್ನ ನೋವು ಯಾವತ್ತೂ ಕೂಡ ನನ್ನ ಎಂತ ಹೇಳ್ತಾರೆ ಅದು ದೇವರ ಮಿರಾಕಲನ್ನು ಯಾವತ್ತೂ ಕೂಡ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ನಂಬಿದೆ, ಮತ್ತೆ ಹೋದೆ, 100% ಕ್ಲಿಯರ್. ಇದೇನು 1 ವರ್ಷದ ಹಿಂದಿನ ಸ್ಟೋರಿ ಹೇಳ್ತಾ ಇಲ್ಲ. ಮೊನ್ನೆ ಇತ್ತೀಚೆಗೆ. ಸೊ ನೀವು ನಂಬಿದರೆ ಮಾತ್ರ ದೇವರ ಮಹಿಮೆ ಆಗುವಂಥದ್ದು. ನೀವು ಸ್ತೋತ್ರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ, ಕಂಪ್ಲೇಂಟ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಡ್ರಿ. ಕಂಪ್ಲೇಂಟನ್ನು ಬಿಟ್ಟು ಬಿಡಿ. ದೇವರು ನಮ್ಮನ್ನು ಈ ಲೋಕದಲ್ಲಿ ಕಂಪ್ಲೇಂಟ್ ಹೇಳಿ ಜೀವಿಸಲಿಕ್ಕೆ ಕರೀಲೇ ಇಲ್ಲ. ದೇವರು ನಮ್ಮನ್ನು ಸ್ತೋತ್ರ ಹೇಳಿ, ಯಾಕಂದರೆ ಆತನು ನಮ್ಮ ಜೊತೆ ಇದ್ದಾನೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡುವುದೇ ಇಲ್ಲ. ಕೊರತೆ ಬಂದರೂ ಕೂಡ ಇದನ್ನು ಈ ಮಾತು ಬರಬೇಕು, ನಾನು ಕೊರತೆ ಪಡುವುದಿಲ್ಲ. ಯಾಕೆ? ಯೆಹೋವನು ನನಗೆ ಕುರುಬನು, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಎಸ್, ಯೆಹೋವನು ನನ್ನ ಜೊತೆ ಇದ್ದಾನೆ, ಆತ ನನಗೆ ಆರೋಗ್ಯದಾಯಕನು. ಇದು ಬಿಲೀವ್, ಇದಕ್ಕೆ ನಂಬಿಸಿ. ನಿಮಗೆ ನಂಬಿಕೆ ಇದೆ, ಇಲ್ಲಿಲ್ಲ. ಹಲ್ಲೆಲೂಯಾ. ಹಾಗಾಗಿ ಅಲ್ಲಿ ಹೇಳ್ತದೆ, ಭಕ್ತಿಯ ವೇಷ ಅಲ್ಲ ನಮಗೆ, ಅದರ ಬಲ ಬೇಕು. ಹೇಳ್ರಿ, ನನಗೆ ಬಲ ಬೇಕು. ಸೈಡ್ನವ್ರಿಗೆ ಕುಟ್ಟಿ ಹೇಳಿ, ನನಗೆ ಬಲ ಬೇಕು. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿ. ಹಾಗಾಗಿ ನಾವು ಇವತ್ತು ದೇವರ ವಾಕ್ಯವನ್ನು ಕೇಳ್ತಿರುವಾಗ ನಾವು ಯಾವಾಗಲೂ ಕೂಡ ಧೈರ್ಯದಿಂದ ಮುಂದಕ್ಕೆ ಹೋಗಬೇಕು. ನಾವು ಅನೇಕ ವರ್ತಿ ಯಾಕೆ ಧೈರ್ಯ ಬರುವುದಿಲ್ಲ. ನಾನಂತೂ ಧೈರ್ಯ ಇಲ್ಲದಂಥ ವ್ಯಕ್ತಿಯಾಗಿದ್ದೆ ಫಸ್ಟಿಗೆ. ಬೇರೆಲ್ಲದಕ್ಕೆ ಧೈರ್ಯ ಇತ್ತು, ನನಗೆ ಪೆಟ್ಟು ಮಾಡಲಿಕ್ಕೆ ಧೈರ್ಯ ಇತ್ತು, ಕೆಲವರನ್ನು ಬೈಲಿಕ್ಕೆ ನನಗೆ ಧೈರ್ಯ ಇತ್ತು. ಮುಂಚೆ ಕೆಟ್ಟ ಭಾಷೆಗಳು ಉಪಯೋಗ ಮಾಡಲಿಕ್ಕೆ ನನಗೆ ಧೈರ್ಯ ಇತ್ತು. ಇನ್ಸ್ಪೆಕ್ಟ್ರನ್ನು ದೂಡಲಿಕ್ಕೆ ನನಗೆ ಧೈರ್ಯ ಇತ್ತು. ಗರುಡ ಗಾಡಿಗೆ ಕಲ್ಲು ಹೊಡಲಿಕ್ಕೆ ನನಗೆ ಧೈರ್ಯ ಇತ್ತು. ಪೊಲೀಸ್ ಗಾಡಿಗೆ ಕಲ್ಲು ಹೊಡಲಿಕ್ಕೆ ನನಗೆ ಧೈರ್ಯ ಇತ್ತು. ಆದರೆ ದೇವರ ವಾಕ್ಯವನ್ನು ಓದಲಿಕ್ಕೆ ನನಗೆ ಧೈರ್ಯ ಇರಲಿಲ್ಲ ಮುಂಚೆ. ಗಡಗಡ ಅಂತ ಅಂದರೆ ಪಬ್ಲಿಕ್ಕಲ್ಲಿ ಮಾತಾಡಲಿಕ್ಕೆ ನನಗೆ ಆಗ್ತಾಯಿರಲಿಲ್ಲ. ಪ್ರಿಯರೇ, ದೇವರು ನನಗೆ ಬಲವನ್ನು ಕೊಡುತ್ತಾನೆ. ದೇವರು ನಮಗೆ ಧೈರ್ಯ. ಇವತ್ತು ಕೆಟ್ಟ ಕೆಲಸಕ್ಕೆ ನನಗೆ ಮಾಡಲಿಕ್ಕೆ ಅವತ್ತು ಧೈರ್ಯ ಇತ್ತು. ಇವತ್ತು ಒಳ್ಳೆಯ ಕಾರ್ಯಗಳು ಮಾತಾಡಲಿಕ್ಕೆ ನಮಗೆ ಧೈರ್ಯ ಬೇಕು ಪ್ರಿಯರೇ. ಇವತ್ತು ಯೇಸು ನನ್ನ ಜೀವನದಲ್ಲಿ ಮಾಡಿದ ಕಾರ್ಯಗಳನ್ನು ಹೇಳಲಿಕ್ಕೆ ನಮಗೆ ಧೈರ್ಯ ಬೇಕು. ಯಾರಿಗೂ ಎತ್ತರ ಬೇಡ್ರಿ. ಯಾಕಂದರೆ ನಿನ್ನ ಜೀವನದಲ್ಲಿ ಅದ್ಭುತ ಮಾಡುವ ದೇವರು ನಿಮ್ಮ ಜೊತೆ ಇದ್ದಾನೆ. ಅಂಜು ಬುರುಕನಾದ ಪೇತ್ರನು, ಯೇಸುವನ್ನು ಅಲ್ಲಗಳೆದಂಥ ಪೇತ್ರನು, ಮಹಿಳೆಯನ್ನು ನೋಡಿ ಓಡಿ ಹೋದಂಥ ಪೇತ್ರನು, ದ ಹೋಲಿ ಸ್ಪಿರಿಟ್ ಆಫ್ ಪವಿತ್ರಾತ್ಮನವನ ಮೇಲೆ ಬರಲು ಅವನು ಯಾವ ರೀತಿ ಮಾತಾಡಿದ್ನ ನೋಡ್ರಿ ನೀವು. ಅಪೊಸ್ತಲ ಕೃತ್ಯದಲ್ಲಿ 4-13 ವಚನದಲ್ಲಿ ಏನು ಮಾತಾಡಿದ? ಹೇಗೆ ಮಾತಾಡಿದರು? ಧೈರ್ಯದಿಂದ ಉಂಟಲ್ಲಿ. ಪೇತ್ರ ಯೋಹಾನರು ಧೈರ್ಯದಿಂದ. ಯಾವಾಗ ಧೈರ್ಯ ಬರ್ತದೆ? ಯಾವಾಗ ನೀವು 100% ನೀವು ಇದಾಗ್ತದೆ ಪವಿತ್ರಾತ್ಮ ನಮ್ಮ ಮೇಲೆ. ಹಾಗಾಗಿ ಪವಿತ್ರಾತ್ಮ, ಇವತ್ತು ನಾವೆಲ್ಲರೂ ಹೇಳ್ತಿದ್ದೇವೆ ಪವಿತ್ರಾತ್ಮ ನನ್ನ ಒಳಗಿದ್ದಾನೆಂಬುದು ಹೇಳ್ತಿದ್ದೇವೆ. ನಾವು ಎಲ್ಲೋ ಒಂದು ಕಡೆ ಹೆದರಿ ಜೀವಿಸ್ತಾ ಇದ್ದೇವೆ. ನಿಮ್ಮನ್ನು ಹೆದರಿಸುವ ಯಾವ ಶಕ್ತಿಯನ್ನು ಕೂಡ ನಿಮ್ಮನ್ನು ಮುಳುಗಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಒಟ್ಟಿಗೆ ಯೇಸು ಸ್ವಾಮಿ ನಿಮ್ಮ ಜೊತೆ ಇದ್ದಾನೆ. ಇವತ್ತು ಎಷ್ಟು ಜನ ನೀವು ನಂಬ್ತೀರಿ? ನನ್ನ ಜೀವನ ಇವತ್ತಿಂದ ನಾನು ಇಲ್ಲಿಂದ ಹೊರಗೆ ಹೋಗುವಾಗ ನಾನು ದೇವರ ಶಕ್ತಿಯನ್ನು ಪಡೆದವನಾಗಿ ಹೋಗ್ತೇನೆ. ನಾನು ಇಲ್ಲಿಂದ ಹೊರಗೆ ಹೋಗುವಾಗ ಯಾವ ಕಷ್ಟ ನನ್ನನ್ನು ಮುಳುಗಿಸಲಿಕ್ಕೆ ಆಗೋದಿಲ್ಲ, ಅದು ಧ್ಯಾನ ನನ್ನದು ಬರುವುದೇ ಇಲ್ಲ ಎಂಬುದಾಗಿ ಇವತ್ತು ಎಷ್ಟು ಜನ ನೀವು ಇವತ್ತು ನಂಬಿ ಹೋಗ್ತೀರಿ. ನೀವು ಮೈಂಡಿಗೆ ಹೇಳ್ರಿ. ಇವತ್ತು ನೀವು ಬೇರೆಯವ್ರಿಗೆ ಹೇಳಲಿಕ್ಕೆ ಹೋಗಬೇಡಿ. ಇವತ್ತು ನಾವೆಲ್ಲೋ ಬೇರೆಯವ್ರಿಗೆ ಹೇಳೋದು. ಸಮಸ್ಯೆ ಬಂದರೆ ಇಲ್ವಾ? ಈಗ ರೋಷನ್ ಹತ್ರ ನಾನು ಹೋಗಿ ಒಂದು ವೇಳೆ, ರೋಷನ್ ಇಂಥ ಕಷ್ಟ ಮಾರ, ಸಮಸ್ಯೆ ಮಾರ, ರೋಷನ್ದು ಉತ್ತರ ಏನಿರ್ತದೆ? ನಿಮ್ಮದು ಏನಿರ್ತದೆ? ಭಾಳ ಟೆನ್ಷನ್ ಮಾಡ್ಬೋದು, ದೇವರಿಲ್ಲ ಎಂತ ಹೇಳ್ತದೆ? ಎಂತ ಟೆನ್ಷನ್ ಮಾಡುವ, ದೇವರಿದ್ದಾನೆ ಅಲ್ವಾ? ಅದೇ ರೋಷನ್ಗೆ ಬರುವಾಗ ರೋಷನ್ಗೆ ಬರುವುದಿಲ್ಲ. ಹಾಗೆ ಏನು ಹೇಳ್ತೇವೆ? ಅಯ್ಯೋ ಅಂತ ಹೇಳ್ತೇವೆ. ಬೇರೆಯವರಿಗೆ ನಾವು ಹೇಳ್ತೇವೆ ಏನು ತೊಂದರೆ ಇಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ, ನಿನಗೆಲ್ಲ ಸರಿ ಆಗ್ತದೆ, ಒಳ್ಳೆಯದಾಗ್ತದೆ ಅಂತೇಳಿ ನಾವು ಬೇರೆಯವ್ರಿಗೆ ಹೇಳ್ತೇವೆ. ನಿಮಗೆ ಹೇಳಿ, ಇಲ್ಲಿಗೆ ಹೇಳೋದು ಮರ್ತು ಬಿಟ್ಟಿದ್ದೇವೆ ನಾವು. ಥ್ಯಾಂಕ್ ಯು. ಇಲ್ಲಿಗೆ ಹೇಳಿ. ಇದು ಪ್ರಾಬ್ಲಮ್. ಹಲ್ಲೆಲೂಯಾ.
ನಾವು ಬೇರೆಯವರಿಗೆ ಭಾಳ ಸುಂದರವಾಗಿ ಹೇಳ್ತೇವೆ. ಎಷ್ಟು ಕಷ್ಟ ಬಂದು ಹೇಳಿದ್ರು ಕೂಡ ಏನು ಹೇಳ್ತೀರಿ? ದಾಳ ಚಿಂತೆ ಮಲ್ಪ ಪೊಡಿಚಿ ಮಾರ್ರೆ, ದೇವರು ಯಾನ್ ಪ್ರಾರಂಭ ಮಲ್ಪ ಪೂರ ಸರಿ ಆಪುಣ ಅಂತ ಹೇಳ್ತೇವೆ. ಪೂರ ಸರಿ ಆಪುಣ. ಅರೆ ನಮಗೆ ಬರುವಾಗ ಪೂರ ಸರಿ ಆಪುಣ ಅಂತ ಇಲ್ಲಿ ಒಪ್ಪುದಿಲ್ಲ. ಪೂರ ಸರಿ ಆಪುಣ ಅಂತೇಳಿ ಒಂಚೂರು ನಾಳು ಒರಿಯುಂಡ ಅಂತ ಹೇಳ್ತೇವೆ ನಾವು. ಒರಿಯುಜಿ ಉಳಿಯುವುದಿಲ್ಲ. ಎಲ್ಲವೂ ಸರಿ ಆಗ್ತದೆ, ಎಲ್ಲವೂ ಸರಿ ಮಾಡ್ತಾನೆ. ಹಲ್ಲೆಲೂಯ. ನಮ್ಮ ದೇವರು ಒಳ್ಳೆಯ ದೇವರು. ಆತನು ಸರ್ವಶಕ್ತನು, ಭೂಮಿ ಆಕಾಶವನ್ನು ಉಂಟು ಮಾಡಿದ ಆತನು. ನಿಮ್ಮ ಮುಂದೆ ಇರುವಂಥ ಯಾವುದೇ ಗೊಲ್ಯಾತನ ಸಮಸ್ಯೆ ಇರ್ಬೋದು, ದೊಡ್ಡ ಪರ್ವತ ಅನ್ನೋ ಸಮಸ್ಯೆ ಇರ್ಬೋದು, ಎಲ್ಲವನ್ನು ಕೂಡ ಅದನ್ನು ಮೂವ್ ಮಾಡಲಿಕ್ಕೆ ನನ್ನ ಸ್ವಾಮಿಗೆ ಸಾಧ್ಯ ಇದೆ. ಯಾವಾಗಂದರೆ ನೀನು ನಂಬುವಾಗ. ಎಚ್ಕೆಲ್ ಪ್ರವಾದಿಗೆ ದೇವರು ಕೇಳ್ತಾರೆ, ಏನು ನೋಡ್ತಿದ್ದಿ? ಏನು ಹೇಳ್ತಾನೆ? ಒಣಗಿದ ಎಲುಬುಗಳನ್ನು ನೋಡ್ತಾ ಇದ್ದೇನೆ. ಅದಕ್ಕೆ ಜೀವ ಬರ್ಬೋದಾ? ದೇವರೇ ನಿನಗೆ ಗೊತ್ತು, ನೀನೇ ಹೇಳು. ದೇವರೇನು ಹೇಳ್ತಾನೆ? ನೀನು ಮಾತಾಡಪ್ಪ, ನೀನು ಮಾತಾಡು. ದೇವರಿಗೆ ಮಾತಾಡ್ಬೋದಿತ್ತು. ಯಾಕೆ ಪ್ರವಾದಿಗೇನೆ ಹೇಳ್ತಾನೆ ನೀನು ಹಳೆ ಒಡಂಬಡಿಕೆಯಿಂದಲೇ ನಮಗೆ ಹೇಳ್ತಾನೆ ನೀನು ಮಾತಾಡು, ನೀನು ಇದನ್ನು ಮಾತಾಡು. ಏನಾಯಿತು? ಮಾತಾಡಿದ ಕೂಡಲೇ ಕಟಕಟನೆ ಆ ಎಲುಬುಗಳೆಲ್ಲ ಜಾಯಿಂಟ್ ಆಯಿತು. ಅದಕ್ಕೆ ಶ್ವಾಸ. ದೇವರು ಹೇಳ್ತಾನೆ, ದೇವರು ಹೇಳಿದಲ್ಲ, ಪ್ರವಾದಿ ಹೇಳ್ತಾನೆ ನೀನು ಮಾತಾಡು. ಸೊ ನನ್ನ ಪ್ರೀತಿಯ ದೇವಜನರೇ, ನೀವು ನಂಬಿಕೆಯಲ್ಲಿ ಮಾತಾಡಿ, ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಜೀವಿತಗಳಿಗೆ ನೀವು ಮಾತಾಡಿ, ನಿಮ್ಮ ಮಕ್ಕಳಿಗೆ ನೀವು ಮಾತಾಡಿ, ನಿಮ್ಮ ಗಂಡಂದರಿಗೆ ನೀವು ಮಾತಾಡಿ. ಹಲ್ಲೆಲೂಯಾ. ನಾವು ಮಕ್ಕಳೇ ಮಂಗ ಪನ್ಯ ಕೇನೇಜ್ ಬಜೀ ಬಡಿಚಂಗನೆ ಇದು ಮಾತಾಡ್ಲಿಕ್ಕೆ ಹೇಳಿದಲ್ಲ. ನನ್ನ ಮಗ ಒಳ್ಳೆಯ ಮಗ, ಅವನು 100% ಒಳ್ಳೆಯದಾಗ್ತಾನೆ, ಎಲ್ಲ ವಿಷಯದಲ್ಲೂ ಬೆಸ್ಟ್ ಆಗ್ತಾನೆ ಅಲ್ವಾ? ನಾವು ಏನು ಮಾತಾಡಬೇಕು ಅದೆಲ್ಲ ಮಾತಾಡೋದಿಲ್ಲ. ಮಾತಾಡಬಾರ್ದು ಅಂತ ಹೇಳಿದ್ರೆ ಮಾತಾಡಿಬಿಡ್ತೇವೆ. ಮಕ್ಕಳ ಮೇಲೆ ಅಥವಾ ಗಂಡನ ಮೇಲೆ ಆ ಗಂಡಸು ನೀವಲ್ಲ, ಬೇರೆಯವ್ರನ್ನ ಮಾತಾಡಿದ ನೋಡಿ. ನೀವಾಗೆ ಮಾತಾಡೋದಿಲ್ಲ, ಬೇರೆಯವರು ಅದೆಲ್ಲ ಮಾತಾಡಬಾರ್ದು. ನಾವು ಬ್ಲೆಸ್ ಮಾಡಿ, ದೇವರು ಹೇಳೋದು ನೀವು ಮಾತಾಡ್ರಿ. ಇವತ್ತು ನೀವು ಮಾತಾಡುವಾಗ ದೇವರ ಶಕ್ತಿ ಹೊರಟು ಹೋಗ್ತದೆ. ನಿಮ್ಮ ಜೀವನಕ್ಕೆ ನೀವು ಮಾತಾಡಿ, ನಿಮ್ಮ ಕುಟುಂಬಕ್ಕೆ ನೀವು ಮಾತಾಡಿ, ನಿಮ್ಮ ಸಮಸ್ಯೆಗಳಿಗೆ ನೀವು ಮಾತಾಡಿ, ನಿಮ್ಮ ಕಷ್ಟಗಳಿಗೆ ನೀವು ಮಾತಾಡಿ, ನಿಮ್ಮ ಅನಾರೋಗ್ಯಗಳಿಗೆ ನೀವು ಮಾತಾಡಿ. ಒಂದು ವೇಳೆ ಪಾಸ್ಟರ್ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ಹೋದ ಮೇಲೆ ನೀವು ನಂಬಿ ನೀವು ಮಾತಾಡಿ, ಥ್ಯಾಂಕ್ ಯು ಲಾರ್ಡ್, ನೀವು ನನಗೆ ಗುಣಪಡಿಸಿದ್ದಿ, ಥ್ಯಾಂಕ್ ಯು ಲಾರ್ಡ್ ನನಗೆ ಸಹಾಯ ಮಾಡಿದ್ದಿ, ಥ್ಯಾಂಕ್ ಯು ಲಾರ್ಡ್ ನನ್ನ ಕೊರತೆಯನ್ನು ನೀಗಿಸಿದ್ದಿ, ಥ್ಯಾಂಕ್ ಯು ಲಾರ್ಡ್ ನನಗೆ ಕೆಲಸವನ್ನು ಕೊಟ್ಟಿದ್ದಿ, ಮಾತಾಡಿ. ಹಲ್ಲೆಲೂಯಾ. ನಮ್ಮ ಶಕ್ತಿಯನ್ನು ಆಧರಿಸಿ ಮಾತಾಡುವುದಲ್ಲ, ದೇವರ ಶಕ್ತಿಯನ್ನು ಆಧರಿಸಿ ಮಾತಾಡುವುದು. ನಾನು ಮತ್ತೆ ಹೇಳ್ತೇನೆ, ನಮ್ಮ ಎಬಿಲಿಟಿಯನ್ನು ನಾವು ಆತುಕೊಂಡು ಮಾಡುವುದಲ್ಲ, ನನ್ನ ದೇವರ ಎಬಿಲಿಟಿಯನ್ನು ಆತುಕೊಂಡು ನಾವು ಮಾಡುವಂಥದ್ದು. ನಮ್ಮ ದೇವರು ಒಳ್ಳೆಯ ದೇವರೇ. ಹಾಗಾಗಿ ನನ್ನ ಪ್ರೀತಿ ದೇವಜನರೇ, ನಾವು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ಶಕ್ತಿಯನ್ನು ಅರಿತವರಾಗಿ ಜೀವಿಸಬೇಕು. ನಾವು ಶಕ್ತಿ ನಕಲು ಮಾಡಲಿಕ್ಕೆ ಆಗುವುದಿಲ್ಲ. ಆಗ್ತದಾ? ಶಕ್ತಿ ನಕಲು ಮಾಡಲಿಕ್ಕೆ ಆಗೋದಿಲ್ಲ. ಅಭಿಷೇಕ ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಆಗ್ತದಾ? ಅಭಿಷೇಕ ತಯಾರು ಮಾಡಲಿಕ್ಕೆ ಆಗ್ತದಾ? ಅಧಿಕಾರ ಅನುಕರಣೆ ಮಾಡಲಿಕ್ಕೆ ಆಗ್ತದಾ? ಇದೆಲ್ಲ ಅನುಭವಿಸಬೇಕು. ಶಕ್ತಿಯನ್ನು ಅನುಭವಿಸಬೇಕು, ಅಭಿಷೇಕವನ್ನು ಅನುಭವಿಸಬೇಕು, ಅಧಿಕಾರದಿಂದ ಮುಂದಕ್ಕೆ ಹೋಗಬೇಕು. ಏನು ಅಧಿಕಾರ ಕೊಟ್ಟಿದ್ದಾನೆ ದೇವರು ನಮಗೆ? ಏನು ಅಧಿಕಾರ ಕೊಟ್ಟಿದ್ದಾರೆ ಹೇಳಿ ಅಕ್ಕ, ಹೇಳಿ. ಹಾವುಗಳ ಮೇಲೆ, ಚೇಳುಗಳ ಮೇಲೆ, ಮತ್ತು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ. ಈ ವೈರಿಯೇ ಇದೆಲ್ಲ ನಮಗೆ ನಮ್ಮ ಜೀವನದಲ್ಲಿ ಬರುವಂಥ ಕೆಲವೊಂದು ಸಮಸ್ಯೆ ವೈರಿ, ಅದನ್ನು ತುಳಿಯೋದಕ್ಕೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ದೇವರ ಮಕ್ಕಳಾಗುವ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಪ್ರಿಯರೇ, ಇದೆಲ್ಲ ನಾವು ಅರ್ಥಕೊಳ್ಳೋದೇ ಇಲ್ಲ, ಸಿಚುವೇಶನ್ ಅರ್ಥಕೊಳ್ಳೋದಿಲ್ಲ. ಇನ್ನೊಂದು ಹೇಳೋದು ನಿಮಗೆ, ನಾನು ಅದು 1.5 ಕೋಟಿದು ಹೇಳಿದೆ ಅವತ್ತು. ಈಗ ಜನರ ಮೈಂಡ್ ಹೇಗೆ ಹೋಗ್ತದೆ ಗೊತ್ತುಂಟಾ? ಮೆರಡಂತ ಕೇನ್ಗ ಅಂತೇಳಿ ಅವರು ಈಗ ದೇವರನ್ನು ನೋಡುವುದಿಲ್ಲ. ನನಗೆ ಫೋನು ಬಂತು,
ಯಾರೋ ಆನ್ಲೈನ್ ನೋಡಿದವರು. ಬೇರೆ ದೇವರನ್ನು ನೋಡಿ ನಮ್ಮ ನೀವು ಅನುಭವಿಸಿಕೊಳ್ಳ್ರಿ, ನೀವು ಅಲ್ಲಿಂದ ತಗೊಳ್ಳಿ, ನೀವು ನನ್ನಿಂದ ಅಂತ ತಗೊಳ್ಳೋದು. ನಾನು ತಗೊಂಡಿದ್ದೀನಿ, ನೀವು ತಗೊಳ್ಳಿ ಅಂತ ಹೇಳಿದ್ರೆ ನೀವು ನನ್ನನ್ನು ತಗೊಳ್ಳಿಕ್ಕೆ ಬರ್ತಿದ್ದೀರಿ. ಹಲ್ಲೆಲೂಯಾ. ಈ ಸಲ ನಾನು 7 CR ಕೇಳಿದ್ದೇನೆ. ನನ್ನ ಐಷಾರಾಮಿ ಜೀವನಕ್ಕೋಸ್ಕರ ಕೇಳುವುದಲ್ಲ. ನಾನು ನೆನಪಿಟ್ಕೊಳ್ಳಿ, ಏನಾದರೂ ಕೇಳುವಾಗ ದೇವರ ಮಹಿಮೆಗಾಗಿ ನಾವು ಕೇಳಬೇಕು, ದೇವರ ಕೃಪೆಯನ್ನು ಪ್ರಖ್ಯಾತಿಪಡಿಸೋಕ್ಕೋಸ್ಕರ ಕೇಳಬೇಕು. ಸೊ ನಮ್ಮ ಜೀವನದಲ್ಲಿ ಈಗ ಇನ್ನು ನೀವು ಯಾರು ನನಗೆ ಫೋನ್ ಮಾಡಬೇಡಿ, ನೀವು ಮಾಡೋದಿಲ್ಲ, ನೀವು ಅಲ್ಲಿಗೆ ಫೋನ್ ಮಾಡಿ, ಉತ್ತರ ಕೊಡುವಂಥ ದೇವರಿಗೆ ನೀವು ಫೋನ್ ಮಾಡಿ. ನೀವು 7 ಅಲ್ಲ 10 ಕೇಳಿದ್ರು ನೀವು ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿ ದೇವರ ಮುಂದಿಟ್ಟು ನೀವು ಹೇಳಿ, ಇಟ್ ವಿಲ್ ಕಮ್. ಯಾಕಂದರೆ ಭೂಮಿ ಸಮಸ್ತವು ದೇವರದ್ದೇ. ಈ ಭೂಮಿ ಎಲ್ಲ ಸೃಷ್ಟಿಸಿದ ಆತನು ನಮ್ಮ ಜೊತೆ ಇದ್ದಾನೆ, ಆತನು ನಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಯ ಆಯಿತಾ 11. ಓಕೆ. ಹಾಗಾಗಿ ಇದನ್ನು ಪ್ರೀತಿ ದೇವ ಜನರೇ, ಇವತ್ತು ನಾವು ದೇವರ ಶಕ್ತಿಯನ್ನು ಅರಿತುಕೊಂಡು ಜೀವಿಸಬೇಕು. ಎಷ್ಟು ಜನ ಇವತ್ತು ನಿಮ್ಮ ಮೈಂಡಿಗೆ ಮಾತಾಡ್ತೀರಿ? ಇಲ್ಲಿಗೆ ಎಷ್ಟು ಜನ ಮಾತಾಡ್ತೀರಿ? 4 ಜನ ಮಾತ್ರವಾ? ಕೈ ಎತ್ತಿ, ದೇವರು ನೋಡಲಿ. ನಾವು ಬೇರೆಯವರಿಗೆಲ್ಲ ಇವತ್ತು ಮಾತಾಡೋದು, ಇನ್ನು ನಿಮಗೆ ನೀವೇ ಮಾತಾಡಿಕೊಳ್ಳಿ. ಇಲ್ಲಿಗೆ ಇದನ್ನು ಒಪ್ಪಿಸಿ. ಇದು ಒಪ್ಪುವುದಿಲ್ಲ, ನಾನು ಹಾಗೆ ತೋರಿಸಿದೆಲ್ಲ ಅಷ್ಟು ಪಕ್ಕಕ್ಕೆ ಒಪ್ಪುವುದೇ ಇಲ್ಲ. ಹಾಗಾಗಿ ದೇವರ ಶಕ್ತಿ ಅದು ಏನಂದರೆ ಕೇವಲ ಮಾತಿನಲ್ಲ, ಅದು ನಮ್ಮ ಜೀವನದಲ್ಲಿ ಕಂಡು ಬರಬೇಕು. ಮಾತಾಡಿದರೆ ಆಗೋದಿಲ್ಲ, ಮಾತಾಡಿದ್ದು ನಮ್ಮ ಜೀವನದಲ್ಲಿ ಕಂಡು ಬರಲೇಬೇಕು. ಏನೇ ಅನಾರೋಗ್ಯ, ನಾನು ಎಷ್ಟೋ ಟೆಸ್ಟ್ ಮನಿ ಹೇಳ್ಬೋದು ನಿಮಗೆ. ಮೊನ್ನೆ ಬೆಂಗಳೂರಿಗೆ ಹೋದೆ, ಇಬ್ಬರು CA ಕೂತ್ಕೊಂಡಿದ್ರು, 3 ಜನ 4 ಜನ ಒಟ್ಟಿಗೆ ನಾನು ಸೇರಿ. ಒಂದು ಬೇರೆ ಡಿಸ್ಕಷನ್ ಇತ್ತು. ಆ ಡಿಸ್ಕಷನ್ ಮುಗಿಯುವಾಗ ಅವ್ರು ಬರುವಾಗಲೇ ಹೀಗೆ ಬಂದರು, ಪಿಂಟು ಅಂತೇಳಿ. ಬೇಕು ಇನ್ನೊಂದು ಸಲ ನಿಮಗೆ ಅವರ ಸಾಕ್ಷಿ ಕರ್ಕೊಂಡು ಬರ್ತೇನೆ, ಅವ್ರಿಗೆ ಸ್ವಲ್ಪ ಪರಿಚಯ ಉಂಟು ಅವ್ರದ್ದು. ಅವರು ನಾನು ಬಂದಾಗಲೇ ಆಯಿತು, ಯಾಕಪ್ಪ ಇಷ್ಟೊಂದು ಯಂಗಿದ್ದಾರೆ, ಸೊಂಟವನ್ನು ಹೀಗೆ ಮಾಡಿಕೊಂಡು ಬರ್ತಾರಲ್ಲ ಅಂತೇಳಿ. ಮತ್ತು ಬಂದು ಕಾಲನ್ನು ಮೇಲಕ್ಕಿಟ್ಟರು, ಕಾಲ ಮೇಲಕ್ಕಿಟ್ಟು ಕೂತ್ಕೊಂಡ್ರು. ನಾನು ಎಲ್ಲ ಡಿಸ್ಕಷನಲ್ಲಾದ ಮೇಲೆ, ಸರ್ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಬೋದಾ ಕೇಳಿದೆ. ಅವ್ರು ತೆಗೆದ ಬಾಳಿಗೆ ಹೇಳಿದರು, ಪ್ರಾರ್ಥನೆ ಮಾಡ್ಬೋದು, ಆದರೆ ನಾನೆಲ್ಲ ಇಡೀ ಬೆಂಗಳೂರಲ್ಲಿ ಎಲ್ಲ ಸ್ಪೆಷಲಿಸ್ಟ್ ನೋಡಿ ಆಯಿತು, ಎಲ್ಲ ಮದ್ದು ತಗೊಂಡಾಯಿತು, ಎಲ್ಲ ಕಡೆ ಹೋಗಿ ಬಂದಾಯಿತು ಅಂತ ಹೇಳಿದರು ಚರ್ಚಿಗೆಲ್ಲ. ನಾನು ಹೇಳಿದೆ, ಸರ್ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು ಖಂಡಿತ ನಿಮ್ಮನ್ನು ಗುಣಪಡಿಸ್ತಾನೆ, ಆದರೆ ನಾನು ಹೇಳಿದಾಗೆ ನೀವು ಕೇಳಬೇಕು, ಖಂಡಿತ ಕೇಳ್ತೀನಿ ಅಂತ ಹೇಳಿದರು. ನಾನು ಪ್ರೇಯರ್ ಮಾಡಿದೆ, ಸಿಂಪಲ್ ಪ್ರೇಯರ್. ದೇವರೇ, ಇವರನ್ನು ನೀನು ಮುಟ್ಟು ಸ್ವಾಮಿ, ಇವರನ್ನು ಗುಣಪಡಿಸು ಯೇಸುವೆ, ನಿನಗೆ ಸಾಧ್ಯ ಎಂಬುದಾಗಿ ಹೇಳಿದ್ದು ಪ್ರಾರ್ಥನೆ ಮಾಡಿದೆ, ಅಷ್ಟೇ. ಮತ್ತೆ ಅವರಿಗೆ ನಾನು ಹೇಳಿದೆ, ನೀವೀಗ ನಂಬಿ ದೇವರಿಗೆ ಸ್ತೋತ್ರ ಹೇಳಿ. ಯಾಕಂದ್ರೆ ನಿಮ್ಮ ಮೈಂಡ್ ಅಷ್ಟು ಸುಲಭದಲ್ಲೀಗ, ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಕಡೆ ಹೋಗಿ ಬಂದಾಯಿತು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದು ಆಗೋದಿಲ್ಲ ಅಂತೇಳಿ. ಬಟ್ ದೇವರಿಂದೆಲ್ಲ ಸಾಧ್ಯ ನಂಬಿ, ನಿಮಗೊಂದು ವೇಳೆ ನೋವಿರ್ಬೋದು ಮುಂದಕ್ಕೆ ಹೋಗುವಾಗ, ಸ್ಟಿಲ್ ನೀವು ನಂಬಿ ದೇವರು ಮಾಡ್ತಾನೆ ಅಂತ. 3 ದಿವಸ ಬಿಟ್ಟು ಅವರ ಮಾತೇ ಚೇಂಜ್, ಪಾಸ್ಟರ್ ಎಂಬುದಾಗಿ ಫೋನ್ ಮಾಡಿದ್ರಿ. ಏನಾಯ್ತು ಸರ್? ನಾನು ಕಂಪ್ಲೀಟ್ ಗುಣ ಆಗಿದ್ದೇನೆ. ಸೊ ನೀವು ನಿಮ್ಮ ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿ ನಿಮ್ಮ ಮೈಂಡ್ ನಂಬುತ್ತಾ ಇಲ್ಲ. ದೇವರು ನಿಮಗೆ ಸಹಾಯ ಮಾಡ್ತಾನೆ. ನಮ್ಮ ಮಕ್ಕಳು ಎಲ್ಲರೂ ಟಾಪರ್ ಆಗ್ತಾರೆ, ನೀವು ನಂಬಿ ಮಕ್ಕಳೇ. ನಿಮ್ಮ ಜೀವನ ಒಂದು ವೇಳೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾದ್ರೆ ಮಕ್ಕಳು ನೀವು ನಂಬಿ, ಇದು ಆಗ್ತದೆ. ನಾವೇನಾಗಿದ್ದೇವೆ, ಸಣ್ಣ ಸಣ್ಣ ಬಾವಿದು ದೊಡ್ಡ ದೊಡ್ಡ ಕಪ್ಪೆಗಳಾಗಿ ಬಿಟ್ಟಿದ್ದೇವೆ ಈಗ. ಜಸ್ಟ್ ದೇವರ ದೊಡ್ಡತನವನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಹಲ್ಲೆಲೂಯಾ. ದೇವರನ್ನು ದೊಡ್ಡದಾಗಿ ನೋಡಿ. ಅದಕ್ಕೆ ಚಿಂತೆಯಲ್ಲಿ ಕೂತ್ಕೊಂಡಂಥ ಅಬ್ರಹಾಮನಿಗೆ ದೇವರೇನು ಮಾಡಿದ? ಹೊರಗೆ ಕರ್ಕೊಂಡು ಬಂದ. ಒಳಗಿದ್ದವ, ನಾವೀಗ ಹೊರಗೆ ಬರಬೇಕು. ಹೊರಗೆ ಕರ್ಕೊಂಡು ಬಂದು ಏನು ತೋರಿಸಿದ? ಮೇಲೆ ತೋರಿಸಿದ. ನೋಡು, ಏನಂತ ಹೇಳಿದರೆ ಅದರ ಅರ್ಥ ಇದೆಲ್ಲ ನಾನು ಮಾಡಿದ್ದು.
ಈ ನಕ್ಷತ್ರಗಳು, ಇದಕ್ಕೆಲ್ಲ ಹೆಸರಿಡ್ದು ನಾನು ಕರಿತೇನೆ. ಇದರಲ್ಲಿ ಒಂದು ಕೂಡ ಕಡಿಮೆ ಆಗೋದಿಲ್ಲ. ನೀನು ಅದಕ್ಕಿಂತ ಅಮೂಲ್ಯನಾಗಿದ್ದಿ. ಇದೆಲ್ಲ ನಾನು ಮಾಡಿದ್ದು. ನೀನು ಕೇಳಿದೆ ನಾನು ಕೊಡೋದಿಲ್ವಾ? ಯಾಕೆ ನೀನು ನಂಬ್ತಾ ಇಲ್ಲ? ಅದಕ್ಕೆ ಯೇಸು ಸ್ವಾಮಿ ಅಲ್ಲೆಲ್ಲ ಹೇಳಿದು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀ. ಅಲ್ಲೆಲ್ಲಿ ಹೇಳ್ತಾನೆ. ಅವನ ನಂಬಿಕೆ ಅವನನ್ನು ಗುಣಪಡಿಸಿತು. ಆ ರಕ್ತಸ್ರಾವ ಸ್ತ್ರೀಗೆ ಕೂಡ ಹೇಳುದು, ಅವಳ ನಂಬಿಕೆಯೇ ಅವರು ಗುಣಪಡಿಸಿತು. ಸೊ ನಿಮ್ಮ ನಂಬಿಕೆ, ಅದರರ್ಥ ನಿಮಗೆ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಎಲ್ಲರಿಗೂ ನಂಬಿಕೆ ಇದೆ. ನಿಮ್ಮ ನಂಬಿಕೆಯನ್ನು ಇವನು ಕೇಳ್ತಾ ಇಲ್ಲ ಅಷ್ಟೇ. ದಟ್ ಈಸ್ ದ ಪ್ರಾಬ್ಲಮ್. ಒಂದು ಇಡೀ ಟಾಪಿಕ್ ಏನಂದರೆ, ಇಲ್ಲಿಗೆ ನೀವು ಹೇಳಬೇಕೀಗ, ಇಲ್ಲಿ ನಂಬಿಸಬೇಕು ಅಷ್ಟೇ. ಇಲ್ಲಿ ಸ್ಟ್ರಾಂಗ್ ಆಗಿ ನೀವು ಆದರೆ ಎಲ್ಲ ಕಡೆಯಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಿ. ಯಾಕಂದರೆ ನಿಮ್ಮೊಳಗಿರುವ ಆತನು ದೊಡ್ಡವನು. ಈ ಲೋಕದಲ್ಲಿರುವ ಎಲ್ಲ ಶಕ್ತಿಗಳಿಗಿಂತಲೂ ದೊಡ್ಡದಾದ ದೇವರು ನಿಮ್ಮ ಜೊತೆ ಇದ್ದಾನೆ, ನಿಮ್ಮ ಒಳಗಿದ್ದಾನೆ. ಇದನ್ನು ನೀವು 100% ನಂಬಿದರೆ ನಿಮ್ಮ ಜೀವನದಲ್ಲಿ 100ರಷ್ಟು ನೀವು ಫಲಗಳನ್ನು ಕಂಡೇ ಕಾಣುತ್ತೀರಿ. ಹಲ್ಲೆಲೂಯಾ. ಸೊ ನಾನು ಬೇರೆ, ನೀವು ಇದನ್ನು ಎಷ್ಟು ಜನ ಇವತ್ತಿಂದ ಪ್ರಾಕ್ಟೀಸ್ ಮಾಡ್ತೀರಿ? ಯಾಕಂದ್ರೆ ನಮಗೆ ಟೆಸ್ಟ್ ಮನಿ ಬೇಕು. ನನಗೆ ಬೇಡ ಟೆಸ್ಟ್ ಮನಿ. ನಿಮ್ಮ ಮೂಲಕ ಲೋಕಕ್ಕೆ ಟೆಸ್ಟ್ ಮನಿ ಗೊತ್ತಾಗಬೇಕು. ನಮ್ಮ ದೇವರು ಸರ್ವಶಕ್ತನು ಎಂಬುದಾಗಿ. ನಿಮ್ಮ ಮೂಲಕ ದೇವರಿಗೆ ಮಹಿಮೆ ಆಗಬೇಕು. ನಿಮ್ಮ ಮೂಲಕ ಸಭೆಯಲ್ಲಿ ಮಹಿಮೆ ಆಗಬೇಕು. ನಿಮ್ಮ ಮೂಲಕ ನಿಮ್ಮ ನೆರೆಮನೆಯಲ್ಲಿ ಮಹಿಮೆ ಆಗಬೇಕು. ನಿಮ್ಮ ಮೂಲಕ ನಿಮ್ಮ ಕೆಲಸದ ಜಾಗದಲ್ಲಿ ದೇವರಿಗೆ ಮಹಿಮೆ ಆಗಬೇಕು. ಅಲ್ಲಲ್ಲಿ ನನ್ನ ದೇವರಿಗೆ ಮಹಿಮೆ ಆದರೆ ಸಾಕು, ಬೇರೆ ಏನು ಬೇಡ. ಆ ಮಹಿಮೆಗೋಸ್ಕರ ಅದಕ್ಕೆ ಎಫೆಸ ಸಭೆ ಅಂದರೆ ಆ ಪತ್ರಿಕೆ ಪ್ರಾರಂಭ ಮಾಡುವಾಗ ಅವನು ಹೇಳ್ತು, ನನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸೋಕ್ಕೋಸ್ಕರ, ದೇವರ ಮಹಿಮೆಯನ್ನು ಪ್ರಖ್ಯಾತಿಪಡಿಸೋಕ್ಕೋಸ್ಕರ ನನ್ನನ್ನು ನಿಮ್ಮನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ನಿಮ್ಮ ಕಷ್ಟವನ್ನು ಪ್ರಖ್ಯಾತಿಪಡಿಸೋಕ್ಕೋಸ್ಕರ ಅಲ್ಲ, ಸಮಸ್ಯೆಯನ್ನು ಪ್ರಖ್ಯಾತಿಪಡಿಸೋಕ್ಕೋಸ್ಕರ ಅಲ್ಲ. ಪ್ರಿಯರೇ, ಇವತ್ತು ನಿಮ್ಮ ಮೈಂಡನ್ನು ರಿನ್ಯೂ ಮಾಡಿರಿ. ಯೇಸು ಸ್ವಾಮಿ ಏನು ಹೇಳುತ್ತೆ ಅದನ್ನು ಮಾಡಿರಿ. ನಿನ್ನ ಮಾತಿನ ಮೇರೆಗೆ ನಾನು ಬಲೆಯನ್ನು ಹಾಕುತ್ತೇನೆ. ಪೇತ್ರನ ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ. ಇವತ್ತು ದೇವರು ಏನು ಹೇಳಿದ ಅದನ್ನು ಮಾಡಿರಿ ಪ್ರಿಯರೇ. ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ಕೇಳ್ರಿ. ನಿನ್ನ ನೆರೆಯನ್ನು ನಿನ್ನಂತೆಯೇ ಪ್ರೀತಿಸಿ. ಎಷ್ಟು ಜನ ಪ್ರೀತಿಸಿ ಮಾಡ್ತಿದ್ದೀರಿ? ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಎಷ್ಟು ಜನ ವೈರಿಗಳನ್ನು ಪ್ರೀತಿ ಮಾಡ್ತಿದ್ದೀರಿ? ಆಗ್ತದಾ? ಪ್ರಾಕ್ಟಿಕಲಾಗಿ ಹೇಳಿ, ಆಗ್ತದಾ? ಇಟ್ಸ್ ಪಾಸಿಬಲ್. ಕಷ್ಟ ಸುಲಭ ಯಾವಾಗ ಆಗ್ತದೆ? ಹಾಗಾದರೆ ಸುಲಭ ಯಾವಾಗ ಆಗ್ತದೆ? ಕಷ್ಟ ಕರೆಕ್ಟ್. ಇದು ಪ್ರಾಕ್ಟಿಕ್. ನಾವು ಸುಮ್ಮನೆ ಮಾತಾಡಿಕೊಂಡು ಹೋಗೋದಲ್ಲ. ಏನು ರೋಷನ್ ಹೇಳಿದ್ದಾರೆ 100% ಕರೆಕ್ಟ್. ಅದು ಕಷ್ಟ, ಲೋಕದಲ್ಲಿ ಕಷ್ಟ. ಅವನು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡೋದು, ಅವನು ನನ್ನ ಬಗ್ಗೆ ಏನೇನು ಮಾತಾಡಿಕೊಂಡು ಹೋಗೋದು ಕಷ್ಟ. ಆದರೆ ಹೇಗೆ ಪಾಸಿಬಲ್? ಕರೆಕ್ಟ್. ಆದರೆ ಯೇಸು ಸ್ವಾಮಿ ಮಾಡೆಲ್ ಹೇಳಿಕೊಟ್ಟಿದ್ದಾರೆ. ನಾನೇ ಆಗ್ಲಿಂದ ಹೇಳ್ತಾ ಇರೋದು, ನೀವು ಯಾರ ಪ್ರಶಾಂತ್ ಜತ್ತನ ಮಾಡೆಲನ್ನು ನೀವು ಅಳವಡಿಸ್ಕೊಳ್ಬೇಡ್ರಿ. ಪಾಸ್ಟರ್ ಜಾನ್ಸನ್ ಅಳವಡಿಸ್ಕೊಳ್ಬೇಡ್ರಿ. ಪಾಸ್ಟರ್ ಪ್ರಕಾಶದ್ದು ಅಳವಡಿಸ್ಕೊಳ್ಬೇಡ್ರಿ. ಯೇಸುವಿನ ಮಾಡೆಲನ್ನು, ಅದನ್ನೇ ನಾವು ಹೇಳ್ತೇವೆ, ಅದನ್ನು ಅಳವಡಿಸ್ಕೊಳ್ರಿ. ಏನು ಮಾಡೆಲ್? ಯೇಸು ಸ್ವಾಮಿ ಹೇಳಿದ್ದಾರೆ, ವೈರಿಗಳಿಗೋಸ್ಕರ ಮಾಡ್ತೇವ. ನೀವು ಕ್ಷಮಿಸಬೇಕಾದ್ರೆ ದ ಮಾಡೆಲ್ ಅಷ್ಟೇ. ಇದು ನನ್ನ ಲೈಫಲ್ಲಿ ನಾನು ಮಾಡಿದ್ದೇನೆ ಪ್ರಿಯರೇ. ಅನೇಕ ಆಶೀರ್ವಾದಗಳಿಗೆ ಅಡ್ಡಿ ಆತನ ಮಾತಿನ ಮೇರೆಗೆ ನಾವು ನಡೀತಾ ಇಲ್ಲ. ಫಸ್ಟ್ ಪ್ರೇಯರ್. ಏನು ಪ್ರೇಯರ್? ಪ್ರೇಯರ್ ಹೇಗೆ? ದೇವ್ರೆ ಅವನನ್ನು ನೋಡು, ಬಿಡಬೇಡ, ಅದಾ? ಮತ್ತೆ ದ ಪ್ರಯಾರಿಟಿ ಪ್ರೇಯರ್. ನೀನು ಪ್ರಾರ್ಥನೆ ಮಾಡುವ ಪ್ರಥಮ ಪ್ರಾರ್ಥನೆಗೆ ಅಂದರೆ, ದೇವರೇ ಅವರನ್ನು ಆಶೀರ್ವಾದ ಮಾಡು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು, ಅವರ ಸೇವೆಯನ್ನು ಆಶೀರ್ವಾದ ಮಾಡು, ಅವರ ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡು, ಅವರಿಗೆ ಹೆಲ್ತ್ ಕೊಡು. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮಾಡ್ತೀರಾ? ನಮಗೆ ಯಾರು ಕೆಲವು ಸಲ ನಮಗೆ ವೈರಿಗಳಿಲ್ಲ ಅಂತ ನಾವು ಹೇಳ್ತೇವೆ ಅಲ್ವಾ? ನಿಮ್ಗೆ ಯಾರು ವೈರಿಗಳಿದ್ದಾರಾ? ಅದು ಹೇಗೆ ಗೊತ್ತಾಗ್ತದೆ ಗೊತ್ತುಂಟಾ?
ಎದುರು ಬರುವಾಗ ವಿಶ್ ಮಾಡ್ತಿರಲ್ಲ, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿರಲ್ಲ, ಒಳಗಿಂದ ಗುಜ್ಜು ಆಗ್ತಾ ಇರ್ತದೆ. ನಾವು ಹೇಳ್ತೇವೆ ನಾನು ಕ್ಷಮಿಸಿದ್ದೇನೆ, ನಾನು ಬಿಟ್ಟಿದ್ದೇನೆ, ಅವು ಬಿಟ್ಟಿದ್ದೇನೆ ಅಂತ. ಬಟ್ ಒಳಗೇನಾಗ್ತದೆ? ಆದರೂ ಕೂಡ ಪ್ರೈಸ್ ದ ಲಾರ್ಡ್. ಇದು ನಡೆಯುವುದೇ ಇಲ್ಲ. ಇದು ಲೋಕದ ದೇವರ ಮುಂದೆ ಇದು ನಡೆಯುವುದೇ ಇಲ್ಲ. ಆತನ ಮಾತಿನ ಮೇರೆಗೆ ಇದು ನಡೆಯುವಂಥದ್ದು. ಇದೆಲ್ಲ ಡ್ರಾಮಾ ನಾವು ಬಿಡಬೇಕು ಪ್ರಿಯರೇ. ನಾವೆಲ್ಲ ಮಾಡ್ತಿದ್ದೇವೆ ಮುಂಚೆ, ಇದೆಲ್ಲ ಯಾವುದು ವರ್ಕ್ ಆಗಲ್ಲ. ನೋ ಡ್ರಾಮಾ, ಪ್ರಾಕ್ಟಿಕಲ್. ದೇವರ ವಾಕ್ಯವನ್ನು ಅಷ್ಟು ಪ್ರಾಕ್ಟಿಕಲ್ ಆಗಿ ನಾವು ಅಳವಡಿಸ್ಕೊ. ಕಷ್ಟ ಉಂಟಂತ ಹೇಳಿದ್ದು ಕರೆಕ್ಟ್, ಅದು ಏನು ರೋಷನ್ ಹೇಳಿದರೆ 100% ಕರೆಕ್ಟ್. ಆದರೆ ನೀನು ಪ್ರಾರ್ಥನೆ ಮಾಡು. ನಾನು ನೋಡಿದ್ದೇನೆ 10 ದಿವಸ 15 ದಿವಸ ಆಗುವಾಗ ನಾವು ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ, ಆ ಕಹಿ ಭಾವನೆ ನಮ್ಮಿಂದ ಹೊರಗೆ ಹೋಗ್ತದೆ. ಆಮೇಲೆ ನೀವು ಪ್ರೈಸ್ ದ ಲಾರ್ಡ್ ಅಥವಾ ನೀವು ಅವರನ್ನು ಅಪ್ಪುವಾಗ 100% ಒಳ್ಳೆ ಹೃದಯದಿಂದ ನೀವು ಅದು ಆ ರೀತಿ ಮಾಡ್ತೀರಿ. ಎದುರು ನಾವು ಹೇಗೆ ಬೇಕಾದ್ರೆ ನೋಡಿಕೊಳ್ಳಿ. ಮತ್ತೆ ನೀವು ಹೇಳಿಕೊಂಡು ಯಾನ್ ಪೂರ ಬಿಡ್ತೆ ಮಾರ ಆಯ್ ಬಿಡ್ತಿದ್ದೆ ಆಯ್ ಗಾಂಡವು. ನಾನೆಲ್ಲ ಮಾಡಿದ್ದೀನಿ. ಪುನಃ ನೀವು ಹೇಳಬೇಡಿ ಯಾರಿಗೂ ಅದಲ್ಲ, ಅದು ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮಷ್ಟು ನಿಮಗೆ ಆತನ ಮಾತಿನ ಮೇರೆಗೆ ನಾನು ಸಣ್ಣ ಸಣ್ಣ ವಿಚಾರಗಳು ಮಾತ್ರ ನೀವು ಬೈಬಲಲ್ಲಿ ಓದಿರಿ. ಯೇಸು ಸ್ವಾಮಿ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಮಾಡಲಿಕ್ಕೆ ನೀವು ಪ್ರಯತ್ನ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಬೇರೊಬ್ಬ ಸಹಾಯಕರನ್ನು ಕಳಿಸಿಕೊಡುತ್ತೇನೆ, ಆ ಸಹಾಯಕನ ಆತುಕೊಳ್ಳ್ರಿ. ಕೋಣೆಗಳಿಗೆ ಹೋಗಿರಿ, ಏನೆಲ್ಲ ವೀಕ್ನೆಸ್ ಉಂಟು ನೀವು ಒಂದು ವೇಳೆ ಬರೆದ್ರು ಯಾರ ಕೈಯಲ್ಲಿ ಕೊಡಬೇಡಿ, ಮತ್ತೆ ಬೇಕಾದ್ರೆ ಬರೀರಿ, ಮತ್ತೆ ಹರಿದು ಬಿಸಾಡಿ. ಕೆಲಸ ನೆನಪಾದಾಗ ಜಸ್ಟ್ ಅದನ್ನು ದೇವರು ಇದೆಲ್ಲ ನನ್ನ ವೀಕ್ನೆಸ್, ನನಗಿದರಿಂದ ಓವರ್ಕಮ್ ಆಗಬೇಕು, ಹೊರಗೆ ಬರಬೇಕು, ಪವಿತ್ರಾತ್ಮನಿಗೆ ಸಹಾಯ ಮಾಡು. ಮತ್ತು ಪ್ರಾಕ್ಟಿಕಲಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡಿರಿ. ನಿಮ್ಮ ಜೀವನದಲ್ಲಿ ನಾನು ಇವತ್ತು ಹೇಳಿ ಹೋಗ್ತೇನೆ, ನಾನು ಅದಕ್ಕೋಸ್ಕರ ಈ ಸಭೆಗೆ ಬಂದಿದ್ದೇನೆ, ನಿಮಗೆ ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. 100% ಹೇಳ್ತೇನೆ, ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿಯಿಂದ ನಿಮ್ಮ ಏನೇ ಸಮಸ್ಯೆ ಇರ್ಬೋದು, ಏನೇ ಕಷ್ಟ ಇರ್ಬೋದು, ಏನೇ ಕಣ್ಣೀರಿರ್ಬೋದು, ಏನೇ ಕೊರತೆ ಇರ್ಬೋದು, ಏನೇ ಅನಾರೋಗ್ಯ ಇರ್ಬೋದು, ಎಲ್ಲದರಲ್ಲಿ ಕೂಡ ದೇವರ ಶಕ್ತಿ ಚಲಿಸುವಂಥದ್ದು ನೀವು ನೋಡ್ತೀರಿ. ಪ್ರೇರ ಅದನ್ನು ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ನನ್ನ ಜೀವನದಲ್ಲಿ ದೇವರು ಅದನ್ನು ಮಾಡಿದ್ದಾನೆ, ನಿಮ್ಮ ಜೀವನದಲ್ಲಿ ಕೂಡ ಮಾಡ್ತಾನೆ. ನಮ್ಮ ಸೋರ್ಸ್ ಈ ಲೋಕದ ಮನುಷ್ಯರಲ್ಲ, ನಮ್ಮ ಸೋರ್ಸ್ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇದಕ್ಕೋಸ್ಕರ ರೆಡಿಯಾಗಿದ್ದೀರಿ? ಒಂದು ಕ್ಷಣ ನಾವು ಎದ್ದಿಲ್ಲೋ, ಬನ್ನಿ ಪಾಸ್ಟರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಷ್ಟು ಜನ ಇವತ್ತು ರೆಡಿಯಾಗಿದ್ದೀರಿ? ಹೌದು, ನನ್ನ ಜೀವನದಲ್ಲಿ ದೇವರ ಶಕ್ತಿ ಕಾಣಲೇಬೇಕು ಎಂಬುದಾಗಿ ಒಂದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಷ್ಟು ಜನ ರೆಡಿಯಾಗಿದ್ದೀರಿ? ಎಷ್ಟು ಜನ ಇವತ್ತು ನೀವು ಹೇಳ್ತೀರಿ, ಹೌದು ದೇವರೇ, ನನ್ನ ಜೀವನದಲ್ಲಿ ದೇವರ ಶಕ್ತಿಯನ್ನು ನಾನು ಕಾಣುತ್ತೇನೆ, ನನ್ನ ಜೀವನದಲ್ಲಿ ದೇವರ ಶಕ್ತಿಯನ್ನು ಇತರರು ನೋಡುತ್ತಾರೆ, ನನ್ನ ಜೀವನದಲ್ಲಿ ದೇವರ ಶಕ್ತಿ ನೋಡಿ ದೇವರಿಗೆ ಮಹಿಮೆ ಆಗ್ತದೆ ಎಂಬುದಾಗಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜೀವನ ನೀವು ಒಂದು ವೇಳೆ ಇವತ್ತು ಈ ವಾಕ್ಯ ಹೇಳಿದ ಹಾಗೆ ನೀವು ಒಂದು ವೇಳೆ ಇವತ್ತು ನಡೆಯುವುದಾದರೆ, ನಾನು ಹೇಳ್ತೇನೆ, ಈ ಒಂದು ತಿಂಗಳು 3 ತಿಂಗಳೊಳಗೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ಯಾವುದು ಸ್ಟ್ರಕ್ ಆಗಿದೆಯೋ ಅದೆಲ್ಲವೂ ಯೇಸುವಿನ ನಾಮದದು ಓಪನ್ ಆಗ್ತದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜೀವನದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ಎಲ್ಲೆಲ್ಲಿ ನೀವು ನಿಂತಿದ್ದೀರೋ ಅದೆಲ್ಲ ಕಡೆಯಲ್ಲಿ ಕೂಡ ದೇವರು ಓಪನ್ ಮಾಡ್ತಾನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಯೀಶು ಮसीह तेरे जैसा है कोई नहीं, आ तो ನಂಬಿ ಹಾಡ್ರಿ. ಯೇಸುವನ್ನೇ ದೃಷ್ಟಿಸಿ ಹಾಡ್ರಿ, ಯೇಸುವನ್ನೇ ದೃಷ್ಟಿಸಿ ಹಾಡ್ರಿ. ಥ್ಯಾಂಕ್ ಯು ಲಾರ್ಡ್. तेरे जैसा
झुके आसमान और महिमा गाए ज़मीन। हम गाए हो सना राजाओं का है राजा, तेरी महिमा होवे सदा। तू है प्रभु हमारा खुदा। हम गाए हो सना, तू राजाओं का है राजा, तेरी महिमा होवे सदा। तू है प्रभु हमारा खुदा। तू है प्रभु हमारा खुदा। प्यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया। प्यारे पिता, तूने हमसे कितना प्यार किया, हमें पापों से छुड़ाने को अपनी बेटे को कुर्बान किया। हम गाए हो सना, तू राजाओं का है राजा, तेरी महिमा होवे सदा। तू है प्रभु हमारा खुदा। गाए हो सना, तू राजाओं का है राजा, तेरी महिमा होवे सदा। तू है प्रभु हमारा खुदा। तू है प्रभु हमारा खुदा। योग्य केवल तू, यस मास्टर, योग्य केवल तू, यस होली गॉड, योग्य केवल तू ही प्रभु मेरे प्रभु यीशु। योग्य केवल तू ही प्रभु मेरे प्रभु यीशु। स्तुति प्रशंसा हो तेरी, यस फादर। स्तुति प्रशंसा हो तेरी, आमेन। स्तुति प्रशंसा हो तेरी प्रभु मेरे प्रभु यीशु। स्तुति प्रशंसा हो तेरी प्रभु मेरे प्रभु यीशु। आदर और महिमा,
आदर और महिमा हो तेरी। यस पिता, आदर और महिमा हो तेरी। यस गॉड, आदर और महिमा हो तेरी प्रभु, मेरे प्रभु यीशु। आदर और महिमा हो तेरी प्रभु, मेरे प्रभु यीशु। योग्य केवल तू, योग्य केवल तू। यस फादर, योग्य केवल तू ही प्रभु, मेरे प्रभु यीशु। योग्य केवल तू ही प्रभु, मेरे प्रभु यीशु। कन्नಡ ಯೋಗ್ಯನು ನೀನೇ, ಯೋಗ್ಯನು ನೀನೇ, ಯೋಗ್ಯನು ನೀನೇ ಪ್ರಭು ನನ್ನ ರಾಜನೇ ಯೇಸು. ಯಸ್ ಫಾದರ್, ಯೋಗ್ಯನು ನೀನೇ ಪ್ರಭು ನನ್ನ ರಾಜನೇ ಯೇಸು. ಸ್ತುತಿ ಆರಾಧನೆ ಬಗ್ಗೆ, ಸ್ತುತಿ ಆರಾಧನೆ ನಿಮಗೆ. ಯಸ್ ಹೋಲಿ ಗಾಡ್, ಸ್ತುತಿ ಆರಾಧನೆ ನಿಮಗೆ. ಸ್ತುತಿ ಆರಾಧನೆ ನಿಮಗೆ ಪ್ರಭು ನನ್ನ ರಾಜನೇ ಯೇಸು. ಯಸ್ ಯಸ್ ಫಾದರ್, ಸ್ತುತಿ ಆರಾಧನೆ ನಿಮಗೆ ಪ್ರಭು ನನ್ನ ರಾಜನೇ ಯೇಸು. ಯೋಗ್ಯನು ಯೋಗ್ಯನು ನೀನೇ. ಸಭೆಯೆಲ್ಲರ ಸ್ವರ ಕೇಳಿಸಲಿ ದೇವರಿಗಾಗಿ. ಯೋಗ್ಯನು ನೀನೇ. ಹಲ್ಲೆಲೂಯಾ. ಯೋಗ್ಯನು ನೀನೇ ಪ್ರಭು ನನ್ನ ರಾಜನೇ ಯೇಸು. ಯೋಗ್ಯನು ನೀನೇ ಪ್ರಭು ನನ್ನ ರಾಜನೇ ಯೇಸು. Thank you, Lord. Yes, Father. ನಿನ್ನೊಬ್ಬನೇ ಯೋಗ್ಯನು ಸ್ವಾಮಿ. Hallelujah. Thank you, Lord. Hallelujah. Thank you, Jesus. Oh, praise you, praise you, praise you, Lord. ನಿಮಗೆ ಸ್ತೋತ್ರವಾಗಲಿ ದೇವ, ದೇವ ಸ್ತೋತ್ರವಾಗಲಿ ದೇವ, ದೇವ ನಿಮ್ಮ ನಾಮವು ಪರಿಶುದ್ಧವಾದದ್ದು. ನಿನಗೆ ಸ್ತೋತ್ರವಾಗಲಿ ಜೀಸಸ್. ಅನೇಕರ ಜೀವನದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಪ್ರಿಯರೇ, ನೀವು ನಂಬಿರಿ. ಯಾವುದು ನೀವು ಎದುರು ನೋಡ್ತಿದ್ದೀರೋ ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ದೇವರು ಮಾಡುವನಾಗಿದ್ದಾನೆ. ನೀವು ಯಾವಾಗ
ನಿಮ್ಮ ಮನಸ್ಸು, ಹೃದಯ ನೀವು ನಂಬಿಕೊಂಡು ದೇವರಿಗೋಸ್ಕರ ಮುಂದೆ ಹೋಗ್ತೀರಲ್ಲ, ನಿಮ್ಮ ಜೀವನ ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆತನ ಮಾತಿನ ಮೇರೆಗೆ ನೀವು ನಡೆಯುವಾಗ, ಆತನ ಮಾತಿನ ಮೇರೆಗೆ ನೀವು ಮುಂದಕ್ಕೆ ಹೋಗುವಾಗ ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ದೇವರು ಮಾಡುವನಾಗಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ಫೀಲಿಂಗ್ಸ್ ಯಾರಿಗೆಲ್ಲ ಆಗ್ತಿದೆಯೋ ನೀವೆಲ್ಲರೂ ಮುಂದಕ್ಕೆ ಬನ್ನಿ. ಹೌದು, ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡುತ್ತಾನೆ ಎಂಬ ಆ ಒಂದು ಒಳಗಿಂದ ನಿಮಗೆ ಯಾರಿಗೆಲ್ಲ ಆ ಒಂದು ವಿಚಾರ ಆಗ್ತಿದೆ, ಎಲ್ಲರೂ ಮುಂದಕ್ಕೆ ಬನ್ರಿ. ನಾವು 3 ಜನ ಇವತ್ತು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾರೆಲ್ಲ ಎಸ್ ನನ್ನ ಜೀವನ ದೊಡ್ಡ ಕಾರ್ಯ ದೇವರು ಮಾಡಿ ಪ್ರಾರಂಭ ಮಾಡ್ತಾರೆ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾರೆಲ್ಲ ನಂಬಿಕೆಯಲ್ಲಿ ನೀವಿದ್ದೀರೋ, ಇವತ್ತು ನಾವು 3 ಜನ ಸೇವಕರು ನಿಮಗೋಸ್ಕರ ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ, ನೀವು ಅದನ್ನು ನಂಬುವಾಗ, ನೀವು ನಂಬಿ ಸ್ತೋತ್ರ ಹೇಳುವಾಗ ನಿಮ್ಮ ಜೀವನದಲ್ಲಿ ಇದನ್ನು ಆಗುವಂತದ್ದಾಗಿದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್.